ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ಗಜಮುಖಾದವಗೆ ಗಣಪಗೆ ಗಜಮುಖಾದವಗೆ ಗಣಪಗೆ ಚಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಒಳ್ಳಿತಾದವನು ತೆಂಗಿನಕಾಯಿ ಕಡಲೆಯು ಎಳ್ಳುಂಡೋರಿಗೆ ಕಪ್ಪು ಮೆಲುವಗೆ ಬೆಳ್ಳಿಯ ಊರಿಗೆ ಜಗಳ ಕಟ್ಟಿ ಕುಣಿವಂತ ಕೊಳ್ಳಿನ ನೋಡ ಭಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಯರ ಕೈಯ ಕಪಾಲಗೊಂಬಗೆ ದಾವಾಗ್ನಿಯಂಬದಿ ಮೆರೆವಗೆ ತಾಂ ತದರ್ಗಡ ತಾಂ ತಾಂ ತದರ್ಗಡ ತಾಂ ತಾಂ ತದರ್ಗಡ ದಿನ್ನದಿ ಧೀಂ ತದರ್ಗಡ ಧೀಂ ಧೀಂ ತದರ್ಗಡ ಧೀಂ ಧೀಂ ತದರ್ಗಡ ದಿನದ ತೋಂ ತದಿನದಾಂ ತೋಂ ತದಿನದಾಂ ತೋಂ ತದಿನದಿನರಿ ಬೆಳ್ಳಿಯ ಹುಲಿಗೆಜ್ಜೆಗಳ ಗಟ್ಟಿ ಕುಣಿವಂದ ಧಿಮಿತ ಗಿಡದ ಧಿಮಿತ ಗಿಡದ ಧಿಮಿತ ಗಿಡದ ಗದಿನದ ಧಿಮಿತ ಗಿಡ ಧಿಮಿತ ಗಿಡ ಧಿಮಿತ ಗಿಡದ ಗದಿನದ ನಾಂ ತದ ಧಿನ್ನಾಂ ತದ ಗದಿನ್ನಾಂ ತದ ಗದಿನದಿ ಧೀಂ ತದೀಂ ದಿನ ಧೀಂ ತದೀಂ ದಿನ ಧೀಂ ತದೀಂ ದಿನದ ದೇವತೆಗಳ ಕೈಯ ಕಪ್ಪಾವ ಗೊಂಬಗೆ ದಾವಾಗ್ನಿಯಂಬದಿ ಮೆರೆವಗೆ ಆವಾಗ ಭಕ್ತರು ನೆನೆದ ಇಷ್ಟಾರ್ಥವ ಜೀವ ಗಣೇಶ
ಆರತಿ ಗಜಮುಖದವಗೆ ಗಣವಯ ಕರದೊಳ್ಳು ಬರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆಬವಗೆ ಪುರಗಭೂಷಣನ ಸುಕುಮಾರ ಗಜವದಾನನ ಚರಣ ಕಮಲಗೆ ಆರತಿ ಎತ್ತೀರೆ ಆರತಿ ಬೆಳಗಿರೆ ಆರತಿ ಎತ್ತೀರೆ ಗಜಮುಖಾದವಗೆ ಗಣಪಯ ವರಮಹ ಕೈಲಾಸ ಶಿಖರ ವರಮಹ ಕೈಲಾಸ ಶಿಖರದಿ ಹರನು ಸತಿ ಸಹ ರಂಜಿಸುತ್ತೀರೆ ಶಂಕರನು ಸತಿ ಸಹ ರಂಜಿಸುತ್ತೀರೆ ನಂದಿ ಮೊದಲಾದವರ ಗಡಣವ ಒಂದು ಗೂಡಿ ನಂದಿ ಮೊದಲಾದವರ ಗಡಣವ ಒಂದು ಗೂಡಿ ಪ್ರಾಣೇಶ್ವರಿ ಪಾರ್ವತಿ ವಲ್ಲಭ ಈ ಪ್ರಪಂಚದಲ್ಲಿ ಯಾವುದು ಶ್ರೇಷ್ಠವಾದದ್ದೋ ಉನ್ನತವಾದದ್ದೋ ಅದನ್ನು ಗುರುತಿಸುವಲ್ಲಿ ಮಹಾ ಎಂಬುದಾಗಿ ಹೇಳ್ತಾರೆ. ದೊಡ್ಡದು ಎಂಬ ಅರ್ಥದಲ್ಲಿ ನಾನು ಮಹಾದೇವ, ನೀನು ಮಹಾದೇವಿ. ಈ ಕೈಲಾಸವಂತೂ ಮಹಾ ಕೈಲಾಸ. ಈ ಯೋಗ್ಯತೆಯಿಂದ ಕೂಡಿದ ಬೆಟ್ಟದಲ್ಲಿ ನಾವು ಸುಖವಾಗಿದ್ದೇವೆ ಅಂತ ಮಾತ್ರ ಅಲ್ಲ, ಜಗತ್ತಿನ ಜ್ಞಾನಿಗಳು ಲೋಕಕ್ಕೆ ಸುಖವನ್ನು ಕೊಡುವರಾಗಿದ್ದೇವೆ ಎಂದು ವ್ಯಾಖ್ಯಾನ ಮಾಡಿದರು. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ಮೂರು ಮೂರ್ತಿಗಳು ಮೂರು ಕರ್ತವ್ಯಗಳಿಗೆ ಬದ್ಧರಾಗಿದ್ದರು. ಮಹಾಶಿವನಾದ ನಾನು ನನ್ನ ಕರ್ತವ್ಯದಿಂದ ಉಳಿದ ಕರ್ತವ್ಯಗಳ ಪೂರಕತೆಗೆ ಕಾರಣನಾಗಿದ್ದೇನೆ ಅಂತ ಜನರಿಗೆ ಗೊತ್ತಿದೆ. ನಿನಗೂ ಅದು ತಿಳಿದಿರಬೇಕು. ಲಯದ ಅಧಿಕಾರಿ ನಾನು. ಯಾವತ್ತು ಲಯವಿಲ್ಲವೋ ಆ ಹೊತ್ತು ಸೃಷ್ಟಿಗೂ ಸ್ಥಿತಿಗೂ ಅರ್ಥ ಇಲ್ಲ ಅಂತ ಆಗಿಬಿಡ್ತದೆ. ಆ ಉದ್ಯೋಗದಲ್ಲಿ ಒಂದು ನಿಷ್ಕ್ರಿಯತೆಯೂ ಬರ್ತದೆ. ಒಮ್ಮೆ ಉಂಟಾದದ್ದು ಬೆಳೆದು ಅಳಿದ ಮೇಲೆ ಮತ್ತೆ ಉಂಟಾಗುವುದಕ್ಕೆ, ಬೆಳೆಯುವುದಕ್ಕೆ, ಉಳಿಯುವುದಕ್ಕೆ ಅವಕಾಶವಾಗುವಂಥದ್ದು. ಆದ್ರಿಂದಲೇ ಲಯದ ಅಧಿಕಾರಿಯಾದ ನನ್ನನ್ನು ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲುಳ್ಳವನು ಅಂತ ಗೌರವಿಸ್ತಾರೆ. ಈ ಕೈಲಾಸವನ್ನು ಕಾಣುವುದಾಗಲಿ, ನನ್ನ ಅನುಗ್ರಹವನ್ನು ಪಡೆಯುವುದಾಗಲಿ ಸಾಮಾನ್ಯದ ಸಂಗತಿ ಅಂತ ಜ್ಞಾನಿಗಳು ತಿಳಿಯಲಿಲ್ಲ. 16 ಕಾಲ ತಪಸ್ಸನ್ನು ಮಾಡಿದರೂ ನನ್ನ ದರ್ಶನವಾಗಲಿ, ಕೈಲಾಸ ದರ್ಶನವಾಗಲಿ ಸುಲಭ ಸಾಧ್ಯವಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಇದ್ರೂ ಸಹ ಸಾಧನೆಯಲ್ಲಿ ಹಿಂದೆ ಬಿದ್ದಿದ್ದಾರೆ, ನನ್ನನ್ನು ಸೇರುವಲ್ಲಿ ಜನ ಹಿಂದುಳಿದಿದ್ದಾರೆ. ಈ ಮಾತು ನಾನು ಹೇಳುವ ಹಾಗಿಲ್ಲ. ನೋಡಿದೆಯಾ, ಎಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ಈ ಹೊತ್ತು ಕೈಲಾಸದ ಸುತ್ತಲೂ ನೆರೆದಿರುವಂತಹ ಪ್ರಮಥರು ನಮ್ಮನ್ನು ಸೇವಿಸುವ, ನಮ್ಮನ್ನು ದರ್ಶಿಸುವ ಮಹಾಭಾಗ್ಯವನ್ನು ಪಡೆದಿದ್ದಾರೆ. ನಿತ್ಯ ನಾವು ಕೈಲಾಸದಲ್ಲಿ ಸೇರುವ ಹೊತ್ತಿಗೆ ನಂದಿಯ ಮೃದಂಗವಾಗಲಿ, ನಾರದಾದಿಗಳ ಗಾನವಾಗಲಿ, ನನ್ನ ನಿನ್ನ ತಾಂಡವ ನರ್ತನವಾಗಲಿ ಎಲ್ಲವೂ ಕೈಲಾಸವನ್ನು ಪುಳಕಗೊಳಿಸುವುದು ಮಾತ್ರ ಅಲ್ಲ, ಇದು ನಮ್ಮದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಯೋಗ್ಯತೆ ಅನ್ನುವುದನ್ನು ಸಾರಿ ಸಾರಿ ಹೇಳುತ್ತದೆ. ದೇವಿ ದೇವ, ಈ ಹೊತ್ತು ನನ್ನ ಮನಸ್ಸಿಗೆ ಏನು ತೋರ್ತಾ ಇದೆ ಗೊತ್ತಾ? ಏನು? ದೈನಂದಿನ ಕಾರ್ಯಕ್ರಮದಂತೆ ಸಭೆಯನ್ನು ಸೇರಿಸಿ, ಪ್ರಮಥರನ್ನು ಸೇರಿಸಿ ಅವರಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಂತಹ ನಮಗೆ ಈ ಹೊತ್ತೊಂದು ಹೊಸ ಅನುಭವ ಆಯಿತು. ಏನು? ನೀನು ಗಮನಿಸಿರಬೇಕಲ್ಲ, ದೇವರಾಜ ಬಂದಿದ್ದ, ದಿಕ್ಪತಿಗಳ ಸಮೇತ ಬಂದಿದ್ದ. ಅವನ ಯೋಗ್ಯತೆ ಸಾಮಾನ್ಯವಾದದ್ದಲ್ಲ. ಈ ಪ್ರಪಂಚದಲ್ಲಿ 100 ಯಾಗಗಳನ್ನು ಮಾಡಿದಂತಹ ಪುಣ್ಯ ಪುರುಷನವನು.
ತನ್ನ ಸ್ಥಾನಮಾನ ಏನಿದ್ರು ಅದು ಎಷ್ಟು ಎತ್ತರದ್ದಾಗಿದ್ರು ಈ ಎತ್ತರಕ್ಕೆ ನಾನೇರುವುದಕ್ಕೆ ಕಾರಣ ಏನು ಎಂಬ ಪ್ರಶ್ನೆಗೆ ಅವನು ಉತ್ತರ ದೊರಕಿಸಿಕೊಂಡಿದ್ದಾನೆ. ಶಿವಾನುಗ್ರಹ, ಹರಿಯನುಗ್ರಹ. ಆದ್ರಿಂದ ನಮ್ಮ ಕುರಿತು ಅವನಿಗೆ ಅಸೀಮವಾದಂತಹ ಭಕ್ತಿ, ಶ್ರದ್ಧೆ. ತನ್ನವರನ್ನು ಕೂಡಿಸಿಕೊಂಡು ಬಂದವನು ಹೇಳಿದ್ದೇನು? ನೀನು ಕೈಲಾಸಲ್ಲಿದ್ದು ಲೋಕವನ್ನು ಕಾಪಾಡುವ ದೇವನಾದ್ರೂ, ಕೈಲಾಸಲ್ಲಿದ್ದು ಎಲ್ಲರಿಗೂ ದರ್ಶನ ಕೊಟ್ಟು ಅನುಗ್ರಹ ಮಾಡುವನಾದ್ರೂ, ನಿನ್ನನ್ನು ಕಾಣುವ, ನಿನ್ನನ್ನು ಪೂಜಿಸುವ ಮಹಾಭಾಗ್ಯ ಸ್ವರ್ಗಲೋಕದ ಎಲ್ಲರಿಗೂ ಬರಬೇಕು. ಅವನ ಜೊತೆಯಲ್ಲಿ ಬಂದವರಿಗೆಲ್ಲ ನನ್ನ ದರ್ಶನವಾಗಿದೆ. ಹೌದು, ಇಂದ್ರನಿಗೆ ನನ್ನ ಆಶೀರ್ವಾದ ಯಾವತ್ತೂ ಇದ್ದದ್ದೇ. ಕಷ್ಟ ಬಂದಾಗ, ಅನಿಷ್ಟ ಒದಗಿದಾಗ ಅದನ್ನು ನಿವಾರಿಸು ಶಿವನೇ ಅಂದಾಗ ನಾನು ಯಾವತ್ತೂ ಹಿಂದಾದದ್ದಿಲ್ಲ. ಇದ್ರೂ ಸಹ ಇವತ್ತಿನ ಅವನ ಬಯಕೆ ನೋಡಿದೆಯಾ? ನಾನೊಬ್ಬನೇ ಅಲ್ಲ, ಎಲ್ಲರಿಗೂ ನಿನ್ನ ದರ್ಶನದ ಭಾಗ್ಯ ಬೇಕು. ಸ್ವರ್ಗದಲ್ಲಿರುವ ಅಷ್ಟೋ ಮಂದಿ ನಿನ್ನ ಕಾಲುಗಳಿಗೆ ಬಿದ್ದು ನಿನ್ನ ಅನುಗ್ರಹವನ್ನು ಪಡೆದು ಶುದ್ಧರಾಗಬೇಕು, ಭದ್ರತೆಯನ್ನು ಪಡೆಯಬೇಕು. ಭವಿಷ್ಯದಲ್ಲಿ ಆತಂಕರಹಿತವಾದಂತ ಸ್ವರ್ಗದ ಸುಖ ಏನಿದೆಯೋ ಅದನ್ನು ನಿರಂತರ ಅನುಭವಿಸುವುದಕ್ಕೆ ಅವಕಾಶವಾಗಬೇಕು. ಅವನ ಪ್ರಾರ್ಥನೆಯನ್ನು ಕೇಳಿ ನಾನು ತಲೆದೂಗಿದೆ ದೇವಿ. ಈ ಪ್ರಪಂಚದಲ್ಲಿ ಸಂಪತ್ತು ಬಂದಾಗ ಸರ್ವಶ್ರೇಷ್ಠರು ತಾವು ಎಂದು ಬೀಗಿ ದೇವರನ್ನು, ನಡೆದು ಬಂದ ದಾರಿಯನ್ನು ಮರೆಯೋರೇ ಹೆಚ್ಚು. ದೇವರಾಜ ಹಾಗಾಗಲಿಲ್ಲ. ತಾನು ಏರಿದ ಎತ್ತರಕ್ಕೆ ಕಾರಣ ಇವನು, ಇವನನ್ನು ಎಲ್ಲರಿಗೂ ಪರಿಚಯಿಸಬೇಕು, ಇವನ ಅನುಗ್ರಹವನ್ನು ಎಲ್ಲರಿಗೂ ದೊರಕಿಸಿಕೊಡಬೇಕು ಅಂತ ಯೋಚಿಸುತ್ತಾನೆ. ಇದು ನಾಯಕತ್ವದ ಒಳ್ಳೆಯ ಲಕ್ಷಣ ನೋಡು. ಆದ್ರಿಂದ ದೇವೇಂದ್ರನ ಪ್ರಾರ್ಥನೆಗೆ ನಾನು ಏನು ಹೇಳಿದೆ ಗಮನಿಸಿದೆಯಾ ನೀನು? ಪ್ರಾಣೇಶ್ವರಿ, ಪ್ರಾಣೇಶ್ವರ, ನಾನು ದೇವರಾಜನಿಗೆ ಆಗಲಿ ಎಂಬ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಪ್ರದೋಷ ಕಾಲದಲ್ಲಿ ಶಿವನ ಪೂಜೆಯನ್ನು ಮಾಡಿದರೆ ಪುಣ್ಯದ ಫಲ ಹೆಚ್ಚಾಗಿ ಸಿಗ್ತದೆ. ಇದವನ ಶ್ರದ್ಧೆ, ಲೋಕದ ಶಿವಭಕ್ತರೆಲ್ಲರ ಭಾವನೆ. ಆದ್ರಿಂದ ಪ್ರದೋಷದ ಹೊತ್ತಿಗೆ ನಾನು ಕೈಲಾಸದಲ್ಲಿರುವುದಲ್ಲ, ಸ್ವರ್ಗಲೋಕದಲ್ಲಿದ್ದು ಪೂಜೆಯನ್ನು ಕೈಗೊಳ್ಳಬೇಕು ಎಂಬವನ ಮಾತು ನನಗೆ ಪಥ್ಯವಾಯಿತು. ನೀನು ಗಮನಿಸಿರ್ಬೇಕಲ್ಲ, ಬಂದು ಬಿಡು ನನ್ನ ಮನೆಗೆ ಎಂಬ ಅಹಂಕಾರ ಇರಲಿಲ್ಲ ಅವನಿಗೆ. ಕರೆದರೆ ಬರುತ್ತಾನೋ, ನನ್ನನ್ನು ಕರೆಯುವುದಕ್ಕೆ ನೀನು ಯಾವನೋ ಎಂದು ಕೇಳುತ್ತಾನೋ ಎಂಬ ಅಂಜಿಕೆ ಇತ್ತವನಿಗೆ. ನಾನು ಅವನಿಗೆ ಭರವಸೆ ಕೊಟ್ಟದ್ದು ಹಾಗೆ, ಅಂಜದಿರು, ಆಗಲಿ, ಬಂದೇ ಬರುತ್ತೇನೆ, ಸಂತೋಷದಿಂದ ಬರುತ್ತೇನೆ, ನಿನ್ನ ಅಪೇಕ್ಷೆಯನ್ನು ನೆರವೇರಿಸಿಕೊಡ್ತೇನೆ ಅಂತ ಹೇಳಿದೆ. ಜಯಘೋಷ ಮಾಡಿದರು. ಕೈಲಾಸನಾಥ ಸ್ವರ್ಗಕ್ಕೆ ಬಂದ ಅನುಭವ ಆಯಿತು ಎಂಬಷ್ಟು ತೃಪ್ತಿಯನ್ನು ಪಟ್ಟರು. ನಮ್ಮ ಭಕ್ತರೇ ಹೀಗೆ ನೋಡು, ಒಮ್ಮೆ ದೈವಾನುಗ್ರಹಕ್ಕೆ ಪಾತ್ರರಾದಾಗ ತಮ್ಮನ್ನು ತಾವು ಮರೆಯುತ್ತಾರೆ. ತಾವು ಸಣ್ಣವರು ಅಂತ ಒಪ್ಪಿಕೊಳ್ಳುವುದು ಮಾತ್ರ ಅಲ್ಲ, ಸಣ್ಣತನದಲ್ಲಿ ಸಂತೃಪ್ತಿಯನ್ನು ಕಾಣುತ್ತಾರೆ. ಇಂದ್ರಾದಿಗಳನ್ನು ಆ ಕಡೆಗೆ ಕಳಿಸಿದ್ದೇನೆ. ಈಗ ನಾನು ಯೋಚಿಸ್ತಾ ಇದ್ದೇನೆ, ಏನು? ಹಿಮಗಿರಿ ಭಾಗ್ಯವದೇ ಸುಮನಸರೊಡೆಯನ ಭಾಗ್ಯವದೇ ಸನ್ನುತನಾತನು ನಂಬಿಹನೆನ್ನ, ಸನ್ನುತನಾತನು ನಂಬಿಹನೆನ್ನ, ಕಿನ್ನದ ನರಿಯುತ ಹೋಗುವೆ ಮುನ್ನ, ಕಿನ್ನದ ನರಿಯುತ ಹೋಗುವೆ ಮುನ್ನ. ಸನ್ನುತನಾದನು ನಂಬಿಯಲಿನ್ನ, ಇನ್ನದ ನರಿಯುತ ಹೋಗುವೆ ಮುನ್ನ, ಹೋಗುವೆ ಮುನ್ನ. ದೇವಿ, ದೇವ, ದೇವರಾಜನ ವೈಭವವನ್ನು ಕಣ್ಣಿಂದ ಕಂಡು ನಮ್ಗೇನೂ ಆಗಬೇಕಾದ್ದಿಲ್ಲ. ಆದರೂ ನಾವು ನೋಡಿ ಅನುಗ್ರಹಿಸಿದ್ದೇವೆ ಅಂತಂದ್ರೆ ಅವನಿಗೆ ಎಂಥ ತೃಪ್ತಿ ಆಗಲಿಕ್ಕಿಲ್ಲ. ನಾನು ಪಡೆದದ್ದು ನನ್ನಿಂದಾಗಿಯೇ ಪಡೆದದ್ದು,
ನನ್ನಲ್ಲಿರುವುದೆಲ್ಲ ನನ್ನದೇ ಸಂಪಾದ್ಯ, ಹೀಗೊಬ್ಬ ಯೋಚಿಸ್ತಾನಾದ್ರೆ ಅವ ಅದನ್ನು ಪ್ರದರ್ಶಿಸುವಲ್ಲಿ ಅಹಂಕಾರಿಯಾಗಿಯೂ ಇರ್ತಾನೆ. ನೋಡಿ ನನ್ನ ಸಾಧನೆ, ನಾನೆಷ್ಟು ಸಾಧಿಸಿದ್ದೇನೆ, ಎಷ್ಟು ಸಂಗ್ರಹಿಸಿದ್ದೇನೆ, ಇದು ಹಾಗೆ ಇದು ಹೀಗೆ ಅಂತ ಹೇಳ್ತಾನೆ. ಆದ್ರೆ ನಿರಹಂಕಾರಿಯಾದ ಒಬ್ಬ ಭಕ್ತ ತನ್ನಲ್ಲಿರುವುದನ್ನು ಪ್ರದರ್ಶಿಸ್ತಾನೆ ದೇವರ ಮುಂದೆ ಅಂತಾದ್ರೆ, ದೇವರೇ ಇದು ನಿನ್ನ ಪ್ರಸಾದ, ಇದು ನಿನ್ನ ಅನುಗ್ರಹದಿಂದ ಬಂದದ್ದು, ಇದು ನಿನ್ನ ಚರಣತಲದಲ್ಲಿ ಸಮರ್ಪಿತವಾಗಬೇಕಾದ್ದು, ನೀನಿಲ್ಲದೆ ಇದ್ರೆ ನಾನಿಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ. ದೇವರಾಜನ ಆ ಗುಣವನ್ನು ನಾನು ಯೋಚಿಸ್ತೇನೆ. ಕೆಲವೊಮ್ಮೆ ಅವನಿಗೆ ಅಹಂಕಾರ ಬಂದದ್ದುಂಟು, ಇಲ್ಲ ಅಂತಿಲ್ಲ. ಏನಾದ್ರೂ ಅನುಭವ, ಪತನ ಹೊಂದಿದ, ಕಷ್ಟಪಟ್ಟ, ಈಗ ಅವನು ಶುದ್ಧನಾಗಿದ್ದಾನೆ, ಪ್ರಬುದ್ಧನಾಗಿದ್ದಾನೆ. ಋಷಿಶಾಪವನ್ನು ಪಡೆದು ಸರ್ವ ಸಂಪತ್ತನ್ನು ಕಳೆದುಕೊಂಡು ಅನೇಕ ಕಷ್ಟಗಳಿಗೆ ಒಳಗಾದಂತಹ ದೇವೇಂದ್ರನ ಅಹಂಕಾರದ ಮುಖಗಳನ್ನು ಕಂಡ ನಮಗೆ ಅವನ ಬಗ್ಗೆ ಅತೃಪ್ತಿ ಇತ್ತು, ಅಸಮಾಧಾನ ಇತ್ತು. ಏನಿವನು ಕೆಟ್ಟು ಹೋಗ್ತಾ ಇದ್ದಾನಲ್ಲ, ಏರಿದ ದಾರಿಯನ್ನು ಮರೆಯುತ್ತಾನೆ, ಕೊಟ್ಟು ಉದ್ಧಾರ ಮಾಡಿದವರನ್ನು ಮರೆಯುತ್ತಾನೆ, ಇವನು ಕೆಟ್ಟು ಹೋಗ್ತಾನೆ ಅಂತ ಯೋಚಿಸುವ ಹೊತ್ತಿಗೆ ಕೆಟ್ಟೇ ಹೋಗ್ತಿದ್ದ. ಈಗ ಹಾಗಿಲ್ಲ. ತಾನು ಏನು ಅಂತ ಅವನಿಗೆ ಗೊತ್ತಿದೆ, ಶಿವತತ್ವ ಏನು ಅಂತ ಅವನಿಗೆ ತಿಳಿದದೆ. ಆದ್ರಿಂದ ಸ್ವರ್ಗದಲ್ಲಿ ಹೋಗಿ ಅವನಂತೆ ಇರುವಂತಹ ಅವನ ಪರಿವಾರದವರನ್ನು, ಅವರ ಭಕ್ತಿಯನ್ನು ಪರೀಕ್ಷೆ ಮಾಡಿ ಸಂತೋಷ ಪಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಪ್ರದೋಷ ಕಾಲದಲ್ಲಿ ಈ ಸಲ ಕೈಲಾಸದಲ್ಲಿ ನನ್ನ ಪೂಜೆಯ ವ್ಯವಸ್ಥೆ ಬೇಕಾಗಿಲ್ಲ, ಸ್ವರ್ಗದಲ್ಲೇ ಅದು ನಡೆಯುತ್ತದೆ, ನಡೆಯಬೇಕಾಗಿದೆ. ದೇವಿ ದೇವಾ, ನಾನಂತೂ ಹೊರಟು ನಿಂತಿದ್ದೇನೆ. ಹೌದು, ಹೋಗಿ ಬರಲೇನೆ. ದೇವೇಂದ್ರನನ್ನು ಅನುಗ್ರಹಿಸುವುದಕ್ಕಾಗಿ, 33 ಕೋಟಿ ದೇವತೆಗಳಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ. ಇದೋ ನಿನ್ನ ರಮಣ ಆ ಕಡೆಗೆ ಹೋಗ್ತಿದ್ದಾನೆ. ಅದ್ಯಾಕೆ ನೀನು ಹೀಗಿದ್ದಿ? ಅಲ್ಲ ಸ್ವಾಮಿ, ನೀವು ಹೋಗ್ತೀರಿ, ಏನಾಯ್ತು ನಿನಗೆ? ಇನ್ನೇನಾಗಬೇಕು ಅಂದ್ರೆ ಗೊತ್ತಾಗಲಿಲ್ವೇ? ಎನ್ನ ಎನ್ನ ಮರೆಯುವುದ ಭೂತನಾಥನ ಕರೆದು ಭೂತನಾಥನ ಕರೆದ ಆತನು ಆತನ ಮಾತನೆನ್ನೊಡನೆ ಗೋರೆವಿರಿ, ಆತನ ಮಾತ ಎನ್ನೊಡನೆ ಗೋರೆವಿರಿ ಪ್ರೀತ ಇಂದು ಇಂದು ವಲ್ಲಭ, ಏನೇದು? ಸುರಪಾಲ ಬಂದ ನಿಮ್ಮನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಮನ ಮಾಡಿದ. ಅಲ್ಲ, ನಿಮ್ಮ ಸತಿ ನಾನವನಿಗೆ ತಾಯಿಗೆ ಸಮಾನ. ಹೌದಲ್ಲ? ತಾಯಿಯಾದ ನನ್ನ ನೆನಪು ಕೂಡ ಅವನಿಗಿಲ್ಲದೆ ಹೋಯಿತಲ್ಲ. ಅಲ್ಲ, ನಿಮ್ಮಲ್ಲಿ ಹೇಳಿದ ಒಂದು ಮಾತು ನನ್ನಲ್ಲಿ ಹೇಳುವ ಸಹನೆಯೂ ಇಲ್ಲದೆ ಹೋಯಿತಲ್ಲ. ಈಗ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ, ನನಗಲ್ಲಿ ಕರೆ ಕೊಟ್ಟಿದ್ದಾನ ಎನ್ನುವಾಗ ನನ್ನನ್ನು ಮರೆತು ಬಿಟ್ಟಿದ್ದಾನೆ ಎನ್ನುವುದು ಸ್ಪಷ್ಟ ತಾನೆ. ಅಲ್ಲ, ಅವ ನಿಮ್ಮಲ್ಲಿ ಹೇಳಿದ, ನೀವು ಹೊರಟಿದ್ದೀರಿ, ಅವ ಹೇಳಿದ ಮಾತನ್ನು ನನ್ನಲ್ಲಿ ಹೇಳಬೇಕಾದದ್ದು ಏನಿದೆ ಸ್ವಾಮಿ? ಇದನ್ನೆಲ್ಲ ಕೇಳುವ ಸಹನೆ ನನಗಿಲ್ಲ. ಭಕ್ತ ಕರೀತಾನೆ, ದೇವರಾದ ನೀವು ಹೋಗ್ತೀರಿ, ನೀವೇ ಏನು ಅಂತ ನೋಡಿಕೊಳ್ಳಿ, ನನಗೆ ಸಂಬಂಧ ಇಲ್ಲ. ಬಲರೇ, ನೀನು ಹೀಗೆ ಮಾತಾಡುವುದಕ್ಕೆ ಯಾವತ್ತಿನಿಂದ ಅಭ್ಯಾಸ ಮಾಡಿದೆಯೋ ನನಗೆ ಗೊತ್ತಾಗ್ಲಿಲ್ಲ. ಏನು ತಪ್ಪಿದನಾ? ಮತ್ತಿನ್ನೇನು?
ದೇವರಾಜ ಬಂದಾಗ ನಿನ್ನನ್ನು ಪ್ರತ್ಯೇಕವಾಗಿ ಕರೆಯಲಿಲ್ಲ ಅಂತ ನೀನು ಆಕ್ಷೇಪಿಸ್ತಿ ಅಂತ ನಾನು ಗ್ರಹಿಸಿರ್ಲಿಲ್ಲ. ಅಲ್ಲ, ಕರೆ ಕೊಡ್ಬೇಕಿತ್ತು ಬೇಡ. ನಾನು ನೀನು ಜೊತೆಯಲ್ಲಿರುವಾಗ ನನಗೆ ನಮಸ್ಕಾರ ಮಾಡಿ ನಿನ್ನನ್ನು ಅವಗಣಿಸಿತ್ತು ನನ್ನ ಗಮನಕ್ಕೆ ಬರಲಿಲ್ಲ. ನಮಸ್ಕಾರ ನಿನಗೂ ಬಂದಿದೆ, ನಿಮ್ಮ ಜೊತೆಲಿ ನನಗೊಂದು ಬಂದಿದೆ. ಆಶೀರ್ವಾದ ನೀನು ಮಾಡಿದ್ದಿ. ಆಮೇಲೆ ನನ್ನಲ್ಲೇ ಮಾತುಗಳನ್ನಾಡಿದ, ಬೇಡಿಕೆಯನ್ನು ಮುಂದಿಟ್ಟ. ನಾನು ತಥಾಸ್ತು ಒಂದೇ. ಇದು ನಿನ್ನ ಗಮನಕ್ಕೆ ಬರದೇ ಇದ್ದ ವಿಷಯ ಅಲ್ಲ. ಒಂದು ವೇಳೆ ನೀನು ಅನ್ಯ ಮನಸ್ಕಳಾಗಿದ್ದಿ ಅಂತಾದ್ರೂ ಈಗ ಇಷ್ಟು ಹೊತ್ತು ನಾನು ಅದನ್ನೇ ವಿವರಿಸಿದ್ದೇನೆ. ಕೊನೆಗಾದದ್ದೇನು? ನನ್ನನ್ನು ಕರೆಯಲಿಲ್ಲ. ಇದರ ಅರ್ಥ ನಾನು ಬೇರೆ ನೀನು ಬೇರೆ ಅಂತ ಹೇಳಿದಾಗ ಆಗುವುದಿಲ್ವೇನೆ? ಒಂದು ಮಾತು ನನ್ನಲ್ಲಿ ಹೇಳಬಹುದಿತ್ತಲ್ಲ ಅವನಿಗೆ. ನನ್ನಲ್ಲಿ ಹೇಳಿದ ಮೇಲೆ ನಿನ್ನಲ್ಲೂ ಹೇಳಬೇಕೇನೆ. ಯಾಕೆ ಕೇಳ್ತೇನೆ ಗೊತ್ತಾ? ಯಾಕೋ? ನೀನು ಯಾರು ನನಗೆ? ನಿನ್ನ ಸಂಬಂಧ ಏನು? ಎನ್ನಗಾರವನು ಪಿಡಿದ ನೀರು ಎನ್ನಗಾರವನು ಪಿಡಿದ ನೀನಿ ಉನ್ನತದ ಪದವನ್ನು ಪಡೆದಿಯೇ. ನೀನೀಗ ಉನ್ನತದ ಪದವನ್ನು ಪಡೆದಿಯೇ. ಮುನ್ನ ನಿನ್ನನು ಅರಿತರುಂಡೆ ಕನ್ಯೆ ಬೇಳು. ಮುನ್ನ ನಿನ್ನನು ಅರಿತರುಂಡೆ ಕನ್ಯೆ ಬೇಳು. ಮುನ್ನ ನಿನ್ನನು ಅರಿತರುಂಡೆ ಕನ್ಯೆ ಬೇಳು. ಪ್ರಾಣೇಶ್ವರ, ನಿನ್ನ ಮಾತುಗಳನ್ನು ನಾನು ನನ್ನಷ್ಟಕ್ಕೆ ಯೋಚಿಸ್ತಾ ಇದ್ದೇನೆ. ಕೆಲವು ಸಲ ವ್ಯಕ್ತಿಯಲ್ಲಿ ಬದಲಾವಣೆ ಸರಿಯೇ, ಆದರೆ ನೀನೂ ಸಹ ನಿನ್ನ ಹಿಂದಿನ ಸ್ಥಿತಿ ಏನು, ನೀನು ನನ್ನನ್ನು ಸೇರಿದ ನಂತರದ ಸ್ಥಿತಿ ಏನು, ಇದನ್ನು ಮರೆತೇ ಬಿಟ್ಟಿಯೇನು ಅಂತ. ಏನು? ಅದಲ್ಲದೆ ಇದ್ರೆ ನೀನೀಗ ಲೋಕದ ದೇವಿಯಾಗಿದ್ದಿ, ಅಖಿಲೇಶ್ವರಿ ಅಂತ ನಿನಗೆ ಗೌರವ ಇದೆ. ಪ್ರಪಂಚದ ಎಲ್ಲರೂ ಸಹ ನಿನ್ನನ್ನು ದೇವಿ ತಾಯಿ ಅಂತ ಕೊಂಡಾಡ್ತಾ ಇದ್ದಾರೆ. ನೀನು ಈಗ ಹೇಳಿದಿ, ತಾಯಿಯಾದ ನನ್ನನ್ನವನು ಕರೆಯಲಿಲ್ಲ. ನೀನು ತಾಯಿ ಆದದ್ದು ಹೇಗೆ? ನನ್ನ ಕೈ ಹಿಡಿದ್ರಿಂದ ಹೌದಲ್ಲ. ಲೋಕದ ತಂದೆಯಾದ ನನ್ನ ಕೈ ಹಿಡಿದು ನೀನು ಲೋಕದ ತಾಯಿಯಾಗಿದ್ದಿ. ಅದರ ಮೊದಲು ನೀನು ಏನಾಗಿದ್ದಿ ಅಂತ ಅಷ್ಟು ಬೇಗ ಯಾಕೆ ಮರೆಯುತ್ತಾ ಇದ್ದಿ? ಯಾರಾದ್ರೂ ನನ್ನನ್ನು ಕರೆದ್ರೆ ಅದು ನನಗೂ ಬಂದ ಮಾತು, ನನಗೂ ಬಂದ ಆಹ್ವಾನ ಅಂತ ತಿಳಿಯುವುದಕ್ಕೆ ನೀನು ಸಿದ್ಧಳಿಲ್ಲ. ನಿನ್ನ ವ್ಯಕ್ತಿತ್ವವನ್ನು ನೀನು ಬೇರೆ ಬೆಳೆಸಿಕೊಳ್ತಿ ಅಂತಂದ್ರೆ ಇದು ಒಳ್ಳೆಯ ಲಕ್ಷಣ ಆಗಲಿಲ್ಲ. ಒಂದು ಮಾತು ಕೇಳ್ತೀನಿ. ಏನು ಸ್ವಾಮಿ? ಈ ಶಿವನೇ ಯಾರಿದ್ದಾನೋ, ಇವನು ಯಾವತ್ತು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದಾನೋ ಆ ಹೊತ್ತೇ ಆರಾಧ್ಯನಾಗಿದ್ದಾನೆ. ಶಿವನಿಗೆ ಒಂದು ತತ್ವ, ಶಿವನಿಗೊಂದು ವ್ಯಕ್ತಿತ್ವ. ಇಂಥ ಹೊತ್ತು ಬಂತು, ಅದಕ್ಕಿಂತ ಹಿಂದೆ ಅವನು ಏನೂ ಅಲ್ಲ ಎಂಬ ಮಾತೇ ಇಲ್ಲ. ಜನ್ಮಜಾತವಾಗಿ ಈ ಜಗತ್ತಿನಲ್ಲಿ ಕಾಣಿಸಿಕೊಂಡಂತಹ ಮಹಾಚೇತನ, ನಿರಾಕಾರವೂ ನಿರ್ಗುಣವಾದಂತಹ ಪರಬ್ರಹ್ಮ ವಸ್ತುವಿನಲ್ಲಿ ಉಂಟಾದಂತಹ ಸ್ಪಂದನ, ಪರಿಣಾಮ ಮೂರು ಮೂರ್ತಿಗಳು. ಆ ಮೂರ್ತಿಗೆ ಪೂಜೆ, ಈ ಮೂರ್ತಿಗಿಲ್ಲ. ಇಂತಹ ಮಾತಿಗೆ ಅವಕಾಶವೇ ಇಲ್ಲ. ಇಂತಹ ನಿರಂತರ ತತ್ವ ಯಾವುದಿದೆಯೋ, ಅನಾದಿ ಶಕ್ತಿ ಅಂತ ಏನಿದೆಯೋ, ಅದರ ಅಭಿವ್ಯಕ್ತ ಸ್ವರೂಪ ಯಾವುದಿದೆಯೋ, ಅದರ ಕುರಿತು ಆದಿಯಿಂದ ಇಂದಿನವರೆಗೆ ಮುಂದಿನ ಎಲ್ಲ ಹಾದಿಗಳಲ್ಲೂ ಪೂಜೆ ಪುರಸ್ಕಾರ ನಡೆಯುತ್ತದೆ, ನಡೆಯಬೇಕು. ಆದ್ರೆ ನೀನು ಹಾಗೇನೆ. ನೀನು ಹುಟ್ಟಿದಾಗ ನಿನಗೆ ಯಾರಾದ್ರೂ ಹಣ್ಣು ಕಾಯಿ ಕೊಟ್ರು, ನಿನಗೆ ಮಂಗಳಾರತಿ ಮಾಡಿದ್ರು, ಜಗತ್ತಿನ ದೇವಿ ಅಂತ ನಿನ್ನನ್ನು ಕೊಂಡಾಡಿದ್ರು, ನೀನು ಅನುಗ್ರಹ ಮಾಡು ತಾಯಿ ಅಂತ ಕೇಳಿದ್ರು. ಸತ್ಯ ಹೇಳ್ತೇನೆ, ನನ್ನನ್ನು ನೀನು ಕೈ ಹಿಡಿದ ಮೇಲೆ ನಿನಗೆ ನನ್ನಿಂದಾಗಿ ಆ ಜಾಗ ಬಂದಿರೋದು. ಅಂದ ಮೇಲೆ ನನ್ನನ್ನು ಬಿಟ್ಟು ನೀನು, ನನ್ನದೇ ಒಂದು ಪ್ರತ್ಯೇಕ ವ್ಯಕ್ತಿತ್ವ, ನನಗೊಂದು ಆಮಂತ್ರಣ ಬೇಕಾಗಿತ್ತು, ನನ್ನನ್ನವನು ಮಾತಾಡಿಸಲಿಲ್ಲ, ನನ್ನನ್ನು ಕರೀಲಿಲ್ಲ, ಅವನ ಸುದ್ದಿ ನನಗೆ ಯಾಕೆ ಅಂತ ಹೇಳ್ತಿ ಅಂತಂದ್ರೆ ಬಹುಶಃ ಗಂಡನಿಗಿಂತ ಬಹಳ ದೊಡ್ಡವಳಾಗುವ ಆಲೋಚನೆ ಇರಬೇಕು ನಿನಗೆ. ಮತ್ತೆ ಸಣ್ಣವಳ? ನೀನು ದೊಡ್ಡವಳು ಹೌದು, ನನಗಿಂತ ಅಲ್ಲ. ನೀನು ದೇವಿ ಹೌದು, ಈ ದೇವರಿಗಲ್ಲ, ಲೋಕಕ್ಕೆ. ಮೊದಲು ಏನೂ ಅಲ್ಲದೆ ಇದ್ದ ನೀನು ಇಷ್ಟು ಬದಲಾಗಿದ್ದಿ ಯಾರಿಂದ ಅನ್ನುವುದನ್ನು ಮರೀಬಾರದು.
ವಲ್ಲಭ, ನಿನ್ನ ಗಂಡ ಪ್ರಚಂಡ, ಆದ್ರಿಂದ ನಿನ್ನ ವ್ಯಕ್ತಿತ್ವ ಪ್ರಚಂಡ. ಅದಲ್ಲದೆ ಇದ್ರೆ ನೀನು ಬರೇ ದಂಡ. ಏನು ಸ್ವಾಮಿ? ಏನೇ ನನ್ನನ್ನು ಇಷ್ಟೊಂದು ತಾವು ಕೀಳಾಗಿ ಕಾಣಬೇಕಾದದ್ದಿಲ್ಲ. ನಿಮ್ಮ ದೃಷ್ಟಿಯಿಂದ ನಿಮ್ಮನ್ನು ಮದುವೆಯಾಗುವ ಮೊದಲು ನಾನೇನೂ ಅಲ್ಲ ಅಂತ ಆ ರೀತಿ ಕಡೆಗಣಿಸುತ್ತಿದ್ದೀರಲ್ಲ. ಆದ್ರೆ ಈ ಮೊದಲು ನನ್ನನ್ನು ಜಗತ್ತಿನವರು ಕೊಂಡಾಡಿದ್ದಿಲ್ಲವೇ ತಾಯಿ ಅಂತ? ಈಗ ನಿಮ್ಮನ್ನು ಮದುವೆಯಾಗಿ ಬಂದ ಮೇಲೆ ನೋಡಿ, ಒಬ್ಬ ಮಗನಿಗೆ ತಾಯಿಯಾಗಿದ್ದೇನೆ. ಎಂಥ ಮಗ! 6 ತಲೆಯವ, ಷಡಾನನ ಎನ್ನುವಾಗ ನೀವೀಗ ಲೋಕದ ತಂದೆ. ಮಾತ್ರವಲ್ಲ, ನಾನು ಹಡೆದ ಆ ಮಗನಿಗೂ ತಂದೆ. ನೀವಿಷ್ಟು ದೊಡ್ಡ ಜನ ಆದದಿದ್ರೆ ಒಬ್ಬ ಮಗನಿಗೆ ನಾನು ತಾಯಿಯಾದ ದೆಸೆಯಿಂದ ಗೊತ್ತುಂಟ? ಅದನ್ನು ನೀವು ತಿಳ್ಕೊಳ್ಳಿಲ್ಲ. ಹಾಗಾಗಿ ನನ್ನನ್ನು ಹೆಂಡತಿಯಾದ ನಾನು ಏನು ಅಲ್ಲ ಅಂತ ಭಾವಿಸುತ್ತಿದ್ದೀರಿ. ಸತ್ಯ ಹೇಳ್ತೇನೆ ಸ್ವಾಮಿ, ಏನು ನಿಮಗೆ ನಾನು ಸರಿಸಮಾನಳೆ. ನಿಮ್ಮಿಂದಲೂ ಯಾವ ವಿಷಯದಲ್ಲಿಯೂ ನಾನು ಕನಿಷ್ಠಳಲ್ಲ, ಗೊತ್ತುಂಟ ನನ್ನ ದೃಷ್ಟಿಯಿಂದ. ಈಗ ನೀನು ನನಗಿಂತ ದೊಡ್ಡವಳು ಅಂತ ಹೇಳದೇ ಇದ್ದದ್ದು ಒಂದು ರೀತಿಯಲ್ಲಿ ಪುಣ್ಯ. ಸಮಾನತೆಯ ಸ್ಥಾನ ಆದರೂ ನಿನಗೆ ಸಿಗಬೇಕು. ದೊಡ್ಡವಳು ಅಂತ ಹೇಳ್ಬೇಕಿತ್ತು, ಹೇಳುವುದು ಸರಿಯಲ್ಲ ಅಂತ ಸುಮ್ಮನೆ ಹೇಳಿದ್ರೆ ಸ್ವಲ್ಪ ಹೆಚ್ಚಾದೀತು ಅಂತ ಸ್ವಲ್ಪ ನಿನ್ನನ್ನೇ ನೀನು ಸಣ್ಣದು ಮಾಡಿಕೊಳ್ತಾ ಇದ್ದಿ. ನನಗೆ ಅರ್ಥವಾಗದೇ ಇಲ್ಲ ದೇವಿ, ಅರ್ಥವಾಗದೇ ಇಲ್ಲ. ಗೊತ್ತಾಯ್ತೆ? ನಿನ್ನಲ್ಲಿ ನಾನು ಎಂಬ ಭಾವ ತಲೆ ಎತ್ತಿ ನಿಂತಿದೆ. ಶಿವನಿಗಿಂತ ದೊಡ್ಡವಳು ನಾನು ಅಂತ ಹೇಳುವುದಕ್ಕೆ ನಿನ್ನ ಸಮರ್ಥನೆ, ನೀನೊಬ್ಬ ಮಗನನ್ನು ಹೆತ್ತು ಕೊಟ್ಟಿದ್ದಿ ಅಲ್ವಾ? ಅಲ್ಲ ಅಂತ ಯಾರು ಹೇಳ್ತಾರೆ? ಮಗನನ್ನು ನೀನು ಹೆತ್ತು ಕೊಟ್ಟಿರಬಹುದು, ಆದ್ರೆ ನಿನ್ನಷ್ಟಕ್ಕೆ ಏನೇ ಒಬ್ಬ ಹೆಣ್ಣು ತನ್ನಷ್ಟಕ್ಕೆ ಮಗುವಿಗೆ ತಾಯಿ ಆಗ್ತಾಳೋ ಹೇಳು? ಗಂಡನ ಅವಲಂಬನ ಇಲ್ಲದೆ ಇದ್ರೆ, ಗಂಡನ ಸಾಂಗತ್ಯ ಇಲ್ಲದೆ ಇದ್ರೆ ಯಾವ ಹೆಣ್ಣು ತಾಯಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀನೇನು ಗ್ರಹಿಸ್ತಿ? ನಾನಿಲ್ಲದೆ ಇರುತ್ತಿದ್ರೆ ಬಹುಶಃ ಇವರು ಮಗುವಿನ ಅಪ್ಪ ಆಗುವ ಯೋಗ್ಯತೆಯನ್ನೇ ಪಡೆಯುತ್ತಿರ್ಲಿಲ್ವೇನೋ ಅಂತ. ಮತ್ತೆ ಉಂಟ ಹುಚ್ಚು ಹೆಣ್ಣೆ, ನಿನಗೆ ತಾಯ್ತನ ಬಂದಿರುವುದು ನನ್ನಿಂದ ಅಂತ ಒಪ್ಪಿಕೋ. ಆದ್ರೆ ನನಗೆ ತಂದೆತನ ಬರಬೇಕಾದ್ರೆ ನೀನು ಬೇಕೇನೆ? ಬೇಡವಾ? ನಿನ್ನ ಅವಶ್ಯಕತೆ ಇದೆಯೇನೆ? ನಿನ್ನನ್ನು ಹೊಂದದೆ ನಾನು ಏನು ಮಾಡಬಲ್ಲೆ ಅನ್ನುವುದನ್ನು ನೀನು ಯೋಚನೆ ಮಾಡು. ನಾನು ಯಾಕೆ ಹೇಳ್ತೇನೆ ಗೊತ್ತೋ? ಈ ವಿಶಾಲವಾದಂತಹ ವಿಶ್ವದಲ್ಲಿ ಇಚ್ಛಾ ಮಾತ್ರದಿಂದ ವಿವಿಧ ವ್ಯವಹಾರವನ್ನು ಮಾಡುವಂತಹ ಮಹಾಚೇತನಗಳು ನಾವು. ನಮ್ಮ ಕೈ ಹಿಡಿದ ಮೇಲೆ ನಿನಗೆ ಆ ಯೋಗ್ಯತೆ ಬಂದಿರುವುದು. ಇದ್ರೂ ನೀನು ಹೆಣ್ಣು. ಗಂಡನನ್ನು ಮೀರಿ ನಿಂತು, ಗಂಡನನ್ನು ಮೆಟ್ಟಿ ನಿಂತು ನಾನು ಎತ್ತರಕ್ಕೆ ಏರಬಲ್ಲೆ ಅಂತ ಯೋಚಿಸಿದ್ರೆ ನಿನ್ನತನವನ್ನೇ ನೀನು ಕಳೆದುಕೊಂಡ ಹಾಗೆ. ಜನ ನಿನಗೆ ಕೈ ಮುಗಿತಾ ಇದ್ದಾರೆ, ಪರಮೇಶ್ವರನ ಹೆಂಡತಿಯಾಗಿ ಪಾರ್ವತಿ ದೇವಿ ಅಂತ. ಲೋಕೇಶ್ವರನ ಕೈ ಹಿಡಿದ್ರಿಂದ ನೀನು ಲೋಕೇಶ್ವರಿ ಆಗಿದ್ದಿ. ಅದನ್ನೇ ನಾನು ಹೇಳಿದೆ. ಮೊದಲು ನೀನು ಏನಾಗಿದ್ದೆ? ಜನ್ಮತಃ ನೀನೊಬ್ಬ ತಂದೆಯ ಮಗಳು ಮಾತ್ರ. ಲೋಕದ ಉಳಿದ ಹೆಣ್ಣುಗಳ ಜೊತೆಯಲ್ಲಿ ನಿನ್ನ ಸ್ಥಾನ ಹೊರತು ಅದಕ್ಕಿಂತ ಹೆಚ್ಚಿಗೆ ಏನೇನೂ ಇರಲಿಲ್ಲ. ಹಾಗಿರುವಾಗ ಈಗ ಅದಲ್ಲ, ನಾನು ಮಗನನ್ನು ಹೆತ್ತು ಕೊಟ್ಟಿದ್ದೇನೆ, ಆದ್ರಿಂದ ದೊಡ್ಡವಳು ಅಂತ ಹೇಳಿದ್ರೆ ಆ ನಿನ್ನ ದೊಡ್ಡತನದ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳ್ತೇನೆ, ಅದು ಆಧಾರರಹಿತವಾದದ್ದು. ಹೌದಾ? ನೀನು ತಂದೆಯಾಗಿಸುವುದಕ್ಕೆ ಕಾರಣವಾದೇನೆ ನನ್ನನ್ನು? ಅಲ್ವಾ? ನಾನು ತಂದೆಯಾಗಿದ್ದೇನೆ, ಹೌದು. ನೀನಿಲ್ಲದೆ ಇರ್ತಿದ್ರೆ ನಾನು ತಂದೆಯೇ ಆಗ್ತಿರ್ಲಿಲ್ಲ. ಇದಲ್ವಾ ನಿನ್ನ ಮಾತಿನ ಧ್ವನಿ? ಇದಲ್ವಾ ನೀನು ಹೇಳಲಿಕ್ಕೆ ಹೊರಟಿರುವುದು? ಹೌದು. ಸಾಕು, ಸುಮ್ಮನಿರು. ನಿನ್ನಯ ಹಂಗೆ ನಿನ್ನಯ ಹಂಗೆಗೆ ಮಾನಿನಿ ತನಯನ ಬಡೆಯಲಿಗೆ, ಮಾನಿನಿ ತನಯನ ಬಡೆಯಲಿಗೆ ಸನ್ನುತ ವೀರನು ವೀರಭದ್ರನು, ಸನ್ನುತ ವೀರನು ವೀರಭದ್ರನನು ಮುನ್ನವೇ ಪಡೆದಿಯೇ ಇನ್ನದ ನರಿಯೇ, ಸನ್ನುತ ವೀರನು ವೀರಭದ್ರನನು ಮುನ್ನವೇ ಪಡೆದಿಯೇ ಇನ್ನದ ನರಿಯೇ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ನಾನು ಹೀಗೆ ಹೇಳ್ತೇನೆ ಅಂತ ಗ್ರಹಿಸಬೇಡ. ಮಾತಿಗೆ ಮಾತು ಅಂದ್ರೆ ಹಾಗೆ ಹೇಳದೇ ಇರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನಿನ್ನ ಮನಸ್ಸಿನಲ್ಲಿ ನಿನ್ನಿಂದಾಗಿ ನನ್ನ ವ್ಯಕ್ತಿತ್ವ, ನನಗೆ ಪಿತೃತ್ವ ಬಂದದ್ದು ಎಂಬ ಭಾವನೆ ಇದ್ರೆ ಅದನ್ನು ಮೂಲದಿಂದಲೇ ಕಿತ್ತು ಹಾಕಬೇಕಾದ್ದು ನನ್ನ ಉದ್ದೇಶ. ಅದನ್ನು ಬೆಳೆಯುವುದಕ್ಕೆ ಬಿಟ್ಟಾಗ ಖಂಡಿತ ಈ ತಂದೆತನ ಅಂತ ನನ್ನದು ಏನಿದೆಯೋ ಅದು ನಿನ್ನ ಅವಲಂಬನದಿಂದ, ಇನ್ನೂ ಸ್ಪಷ್ಟವಾಗಿ ಹೇಳಲೇನೆ, ಏನು ನಿನ್ನ ಅನುಗ್ರಹದಿಂದ ಬಂದದ್ದು ಅಂತ ಆಗಿ ಹೋದೀತು. ಲೋಕಕ್ಕೆ ಅನುಗ್ರಹಿಸುವಂತಹ ದೇವನಾದ ನಾನು ನಿನ್ನ ಅನುಗ್ರಹದಿಂದ ಒಬ್ಬ ಮಗನಿಗೆ ತಂದೆಯಾದೆ.
ಹೀಗೆ ನೀನು ಹೇಳುವುದಕ್ಕೋ ಅದನ್ನು ಕೇಳುವುದಕ್ಕೋ ಅವಕಾಶವನ್ನು ಉಳಿಸುವ ಹಾಗೆ ಇಲ್ಲ. ನಿನಗೆ ಅರ್ಥವಾಗುವ ಹಾಗೆ ಹೇಳ್ತೇನೆ. ಪರ್ವತನಂದನೆಯಾಗಿ ನನ್ನ ಎದುರಿಗೆ ನೀರಿಗೆ ಕಾಣಿಸಿಕೊಳ್ಳುವುದಕ್ಕಿಂತ ಹಿಂದೆ ದಕ್ಷನ ಮಗಳಾಗಿದ್ದೆ, ದಾಕ್ಷಾಯಿಣಿಯಾಗಿದ್ದೆ. ನಿನ್ನ ದಾಂಪತ್ಯ ದೀರ್ಘಕಾಲ ನಡೆದಿತ್ತು. ಯಾಗಕ್ಕೆ ಹೋದ ನೀನು ಯೋಗಾಗ್ನಿಯಲ್ಲಿ ಬೆಂದು ಹೋದೆ. ನಿನಗೆ ನನ್ನ ಸಹವಾಸ ಬೇಕಾಗಿತ್ತು, ನನ್ನನ್ನು ಸೇರಬೇಕಾಗಿತ್ತು. ನನಗೂ ನೀನು ಬೇಕಾಗಿದ್ದೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ನಿನ್ನ ಅವಿನಾಭಾವದ ಏನು ಪ್ರೇಮ ಇತ್ತು, ಆ ಆಕರ್ಷಣೆಗೊಳಗಾದಂತಹ ನಾನು ನಿನ್ನ ನಾಶಕ್ಕೆ ಕಾರಣ ಆದಂತಹ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡುವುದಕ್ಕೆ ಒಬ್ಬ ಮಗನನ್ನು ಪಡೆದೆ, ದಕ್ಷ ಸಂಹಾರಕ್ಕೆ. ಹೆಂಡತಿ ಇದ್ದಲೇನೆ? ನೀನಿದ್ದೀಯಾ ನನ್ನ ಹೊತ್ತಿನಲ್ಲಿ? ಇಲ್ಲ. ನಿನ್ನ ಬಸಿರು ತುಂಬಿ ಮಗನನ್ನು ಹಳೆದು ನನ್ನ ಮಡಿಲಿಗೆ ಹಾಕಿ ಈಗ ನಾನು ಹೆತ್ತು ಕೊಟ್ಟ ಮಗ ಅಂತ ಹೇಳುವಂತ ಸಂದರ್ಭ ಇತ್ತೋ ಹೇಳು? ಸಂಕಲ್ಪ. ನನ್ನ ತಲೆಯ ಕೂದಲನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿದಾಗ ಹುಟ್ಟಿಕೊಂಡವ ವೀರಭದ್ರ. ವೀರಭದ್ರನಂತಹ ಮಗನನ್ನು ಪಡೆದಂತಹ ನನಗೆ ಅಂತ 10 ಮಕ್ಕಳನ್ನು ಮತ್ತೆ ಬೇಕಾದರೂ ಸಂಕಲ್ಪ ಶಕ್ತಿಯಿಂದ ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಮಗನಿಗೆ ತಾಯಿಯಾದ ಮಾತ್ರಕ್ಕೆ, ಮಗನನ್ನು ಹೆತ್ತ ಮಾತ್ರಕ್ಕೆ ನಾನೇನೂ ಕಡಿಮೆ ಅಲ್ಲ ಅಂತ ಹೇಳ್ತಾ ಇದೆಯಲ್ಲ. ಬಿಡಾ ಮಾತು ನೋಡು, ಮಾತಿಗೆ ಮಾತು 1000 ಇರ್ತದೆ. ಸತ್ಯ ಅಂತ ಒಂದು ಏನಿರ್ತದೆಯೋ ಅದರ ಸುತ್ತಲೂ ನಾವು ಮಾತಾಡಿದಾಗ ಅದಕ್ಕೆ ಮಹತ್ವ ಬರ್ತದೆ. ಆದ್ರಿಂದ ದೇವಿ ದೇವ ಬಿಡು. ನಿನ್ನ ಮನಸ್ಸಿನಲ್ಲಿ ನಾನೇನು ಕಡಿಮೆ ಅಲ್ಲ ಅಂತಿದ್ರೆ ನಾನು ಅದಕ್ಕೆ ಉತ್ತರವಾಗಿ ಇಷ್ಟು ಹೇಳಿದೆ. ಷಣ್ಮುಖನೇ ನೀನು ತಾಯಿಯಾಗು, ನನಗವನು ಮಗನೇ ಹೌದು. ಅದನ್ನೇ ಹೇಳುತ್ತಾ, ಅದನ್ನೇ ವಿವರಿಸ್ತಾ, ಅದನ್ನೇ ಹಂಗಿಸುವುದಕ್ಕೆ ವಿಷಯವಾಗಿಸುವಂತ ವ್ಯಕ್ತಿತ್ವ ನನ್ನದಲ್ಲ, ನಿನಗೆ ಗೊತ್ತಿದೆ. ನೀನು ಹಾಗೆ ದೇವೇಂದ್ರ ಕರೆದದ್ರಿಂದ, ನಿಮ್ಮನ್ನು ಮಾತ್ರ ಕರೆದದ್ರಿಂದ ನನಗದು ಸಂಬಂಧ ಇಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ಹೇಳಿದೆ. ಇಷ್ಟಾದ ಮೇಲೆ ಈಗ ನಾನು ಸ್ವರ್ಗಕ್ಕೆ ಹೋಗಬೇಕಾಗಿದೆ. ನೀನು ಬರ್ತೀಯಾ ಅಂತ ನಾನು ಕರೆಯುವ ಹಾಗಿಲ್ಲ. ಯಾಕೆಂದ್ರೆ ನಿನ್ನ ಮನಸ್ಸಿನಲ್ಲಿ ನನ್ನನ್ನು ಕರೆಯಲಿಲ್ಲ ಎಂಬ ಕೊರಗೆ ಇದೆ. ಅದು ನಿನಗೆ ಅವಮಾನ ಅಂತ ನಿನ್ನ ವ್ಯಕ್ತಿತ್ವ ಜಾಗೃತವಾಗಿ ನಾನೇ ನಾನು ಎಂಬ ಭಾವನೆಯನ್ನು ನಿನ್ನಲ್ಲಿ ತುಂಬಿಸಿಬಿಟ್ಟಿದೆ. ಒಳ್ಳೆಯದು. ಒಂದು ಮಾತು ಹೇಳ್ತೀನಿ. ಏನು ಸ್ವಾಮಿ? ನೀನ್ ನನ್ನ ಅರ್ಧಾಂಗಿ ಹೌದೋ ಅಲ್ಲೋ? ಹೌದು. ನಾನೆಲ್ಲಿ ಹೋದ್ರು ನೀನು ನನ್ನ ಜೊತೆ ಇದೆಯೋ ಇಲ್ವೋ? ಇದ್ದೇನೆ. ಅರ್ಧನಾರೀಶ್ವರ ಅಂತಂದ್ರೆ ಅರ್ಧನಾರಿ ಯಾರೇ? ನೀನ್ ತಾನೆ. ಅಂದಮೇಲೆ ನನ್ನನ್ನು ದೇವೇಂದ್ರ ಕರೆದರೆ ತನಗೂ ಬಂತು ಅಂತ ತಿಳ್ಕೊಂಡು ನೀನು ಹೊರಡಬಹುದಾಗಿತ್ತು. ನೀನು ಬರಬೇಡ, ನನ್ನ ಮೇಲೆ ನನಗೊಬ್ಬನಿಗೆ ಕೂತುಕೊಳ್ಳುವುದಕ್ಕೆ ಜಾಗ ಅಂತ ನಾನು ಹೇಳ್ತಿದ್ರೆ ಆಗ ಯೋಚಿಸಬಹುದಾಗಿತ್ತು. ನಾನು ಹಾಗೆ ಹೇಳಲಿಲ್ಲ. ನೀನು ಹೊರಡಲೇ ಇಲ್ಲ, ಮಾತ್ರ ಅಲ್ಲ ಹೊರಡುವುದೂ ಇಲ್ಲ. ಇಂದ್ರನ ಆಹ್ವಾನ ನಿನಗಲ್ಲ ಅಂತ ನೀನು ತಿಳಿದಿದ್ರೆ ನೀನು ಇಲ್ಲೇ ಇರು. ಒಂದು ವೇಳೆ ನೀನು ಆಹ್ವಾನ ಇಲ್ಲದೆ ಬಂದು ನಿನ್ನ ಯೋಗ್ಯತೆ ಸೆಳೆದು ಮಾಡಿಕೊಳ್ಬೇಕು ಅಂತ ನಾನು ಹೇಳುವಾಗಿಲ್ಲ. ನನ್ನನ್ನು ಪಾರ್ವತೀಪತಿಯಾದಂತಹ ಪರಮೇಶ್ವರ ಅಂತಲೇ ಲೋಕ ಗುರುತಿಸುವುದು. ಆ ದೇವೇಂದ್ರ ನನಗೇನಾದ್ರೂ ಪೂಜೆ ಮಾಡುವುದಿದ್ರೆ ಗಿರಿಜಾರಮಣ್ಣಿಗೆ ನಮಸ್ಕಾರ ಅಂತಲೇ ಮಾಡೋದು. ಆದ್ರಿಂದ ನನಗದರ ಕುರಿತು ಯೋಚನೆ ಇಲ್ಲ. ನನ್ನ ಮನಸ್ಸಿನಲ್ಲಿ ನೀನು ಬೇರೆ ಅಲ್ಲ, ನಿನ್ನ ಮನಸ್ಸಿನಲ್ಲಿ ನಾನು ಬೇರೆ ಆಗಬಾರದು ಅನ್ನುವುದಕ್ಕಾಗಿ ಇಷ್ಟು ವಿವರಣೆ ಕೊಟ್ಟಿದ್ದೇನೆ. ಅದು ಪ್ರಮಥರು ಸಿದ್ಧರಾಗಿದ್ದಾರೆ, ನಂದಿಕೇಶ ಸಿದ್ಧನಾಗಿದ್ದಾನೆ. ಅವನನ್ನು ಏರಿಕೊಂಡು ಸ್ವರ್ಗದ ಕಡೆಗೆ ಹೋಗಿ ಅಲ್ಲಿನ ಉಪಚಾರವನ್ನು ಪಡೆದು ಅವರಿಗೆ ಅನುಗ್ರಹವನ್ನು ಮಾಡಿ ಶೀಘ್ರಾತಿ ಶೀಘ್ರವಾಗಿ ಹಿಂದೆ ಬರುತ್ತೇನೆ. ಆಗಲಿ ಸ್ವಾಮಿ, ಹೋಗಿ ಬನ್ನಿ. ಸುಮನಸನಗರಿಗೆ ತೆರಳಲು ರಮಣನು ಉಮೆಯೋಚಿಸಿದಳು ಮನದೊಳಗೆ. ಸುಮನಸನಗರಿಗೆ ತೆರಳಲು ರಮಣನು ಉಮೆಯೋಚಿಸಿದಳು ಮನದೊಳಗೆ. ಯೋಚಿಸಿದಳು ಮನದೊಳಗೆ. ಅಮಿತ ಪರಾಕ್ರಮಿ ಓರ್ವ ಕುಮಾರನ, ಅಮಿತ ಪರಾಕ್ರಮಿ ಓರ್ವ ಕುಮಾರನ ರಮಿಸದೆ ಪಡೆಯುವ ಬಗೆಗೆ. ಅಮಿತ ಪರಾಕ್ರಮಿ ಓರ್ವ ಕುಮಾರನ ರಮಿಸದೆ ಪಡೆಯುವ ಬಗೆಗೆ. ವಲ್ಲಭ, ಎಷ್ಟೊಂದು ನನ್ನನ್ನು ಕೀಳಾಗಿ ಕಾಣ್ತಾ ಇದ್ದಾರೆ. ಒಂದು ಸಿಟ್ಟಿಗೆ ಒಬ್ಬ ಮಗನನ್ನು ನಾನು ಪಡೆದಿದ್ದೇನೆ, ಹೆಂಡತಿಯಾದ ನಿನ್ನ ಸಂಪರ್ಕ ಇಲ್ಲದೆ. ಹಾಗಿದ್ರೆ ನನ್ನವರಿಗೆ ನಾನು ಸಮರ್ಥಳು, ನನಗೂ ಒಂದು ಯೋಗ್ಯತೆ ಇದೆ ಎನ್ನುವುದನ್ನು ನನ್ನವರಿಗೆ ತೋರಿಸಬೇಕೋ ಬೇಡವೋ? ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ, ಹೋಗಿ ಬರುವುದರೊಳಗಾಗಿ ಪತಿಯ ಸಾಂಗತ್ಯ ಇಲ್ಲದೆ ಓರ್ವ ಕುಮಾರನನ್ನು ಪಡೆಯುವಂತ ಅರ್ಹತೆ ನನಗಿದೆ ಎನ್ನುವುದನ್ನು ಅವರಿಗೂ ಕಾಣಿಸಬೇಕು, ಮಾತ್ರವಲ್ಲ ಪ್ರಪಂಚಕ್ಕೂ ತೋರಿಸಬೇಕಾಗಿದೆ. ಏನು ಮಾಡ್ಲಿ?
ಒಬ್ಬ ಸಮರ್ಥ ಮಗನನ್ನು ನಾನು ಪಡೆಯಲೇಬೇಕು, ನನ್ನವರು ಕೈಲಾಸವನ್ನು ಸೇರುವ ಪೂರ್ವದಲ್ಲಿ. ಸರಿ ಸರಿ, ಇದೇ ದಾರಿ. ಮೈಯ ಕೊಳೆಯನೆ ಮೂರ್ತಿ ಮಾಡುತ್ತ ಮೈಯ ಕೊಳೆಯನೆ ಮೂರ್ತಿ ಮಾಡುತ್ತ ಕೈಯ ಚಾತುರ್ಯವನು ತೋರಿ ಜಗನ್ಮಾತೆ ಕೈಯ ಚಾತುರ್ಯವನು ತೋರಿ ಸಯ್ಯವಾಗಿ ರೂಪಗೆ ಸಯ್ಯವಾಗಿ ರೂಪಗೆ ಅಂದಿನಲಿ ಜೀವದಾನವನು ಮೈಯ ಕೊಳೆಯನೆ ಮೂರ್ತಿ ಮಾಡುತ್ತ ಕೈಯ ಚಾತುರ್ಯವನು ತೋರುದ ಸಯ್ಯವಾಗಿಯ ರೂಪ ಕಂದಿಲಿ ಜೀವದಾನವ ನೀಡಿ ಲೋಕದ ತಾಯಿಯಾದ ನಾನು ನನ್ನ ಸ್ವಯಂ ಯೋಗ್ಯತೆಯಿಂದಲೇ ಓರ್ವ ಕುಮಾರನನ್ನು ಸೃಷ್ಟಿ ಮಾಡಬೇಕಾಗಿದೆ. ನನ್ನೊಲ್ಲೊಬ್ಬ ಒಂದು ಸಿಟ್ಟಿಗೆ ಒಬ್ಬ ಮಗನನ್ನು ಸೃಷ್ಟಿ ಮಾಡಿದ್ರು. ನಾನೀಗ ಯೋಚನೆ ಮಾಡಬೇಕಾದದ್ದೇನಿದೆ? ಮೈಯ ಅಂಗರಾಗವನ್ನು ತೆಗೆದು ಮೂರ್ತಿಯನ್ನಾಗಿ ಮಾರ್ಪಡಿಸಿ ಆ ಮೂರ್ತಿಗೆ ಜೀವ ಕಳೆಯನ್ನು ನೀಡಬೇಕಾಗಿದೆ. ಆ ಯೋಗ್ಯತೆ ನನಗುಂಟು. ಜೀವ ಕಳೆ ನೀಡುತ್ತೇನೆ. ಅನಿದರಲಿ ಮಗನೇ, ಅಮ್ಮ, ಮಗನೇ, ಕಂದ, ಹೀಗೆ ಬಾರಪ್ಪ. ಅಮ್ಮ ಮಾತೆ ಪಾದಕ್ಕೆ ಮಾಡಿದು ಮಾತೆ ಪಾದಕ್ಕೆ ಮಾಡಿದು ಚಾತ ಹೇಳಿದನು ಯಾತ ಎನ್ನಯ ಜನನವಾಯ್ತು ಯಾತ ಎನ್ನಯ ಜನನವಾಯ್ತು ಯಾದಗಿನ್ನಯ ಜನನವಾಯ್ತು ಜಾತನೊಳು ನೀ ತಿಳುಹೆ ಓತು ನಡೆಸುವೆನೋ ಜಾತನೊಳು ನೀ ತಿಳುಹೆ ಓತು ನಡೆಸುವೆನದನು ಮಾತೆ ನೀ ಬೇಳೆಂದನವನು ಜಾತನೊಳು ನೀ ತಿಳುವೆ ಓತು ನಡೆಸುವೆನದನು ಮಾತೆ ನೀ ಬೇಳೆಂದನವನು ಅಮ್ಮ, ಕುಮಾರ, ಪ್ರಥಮವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎದ್ದೇಳು ಮಗು, ಶುಭವಾಗಲಿ. ಜನ್ಮ ತಳದ ನಾನು ಕಣ್ಬಿಟ್ಟು ನೋಡಿದಾಗ ನನ್ನ ದೃಷ್ಟಿಗೆ ಪ್ರಥಮವಾಗಿ ಗೋಚರಿಸಿದವಳು ನೀನು. ಆದ್ರಿಂದ ನಿನ್ನನ್ನೇ ನನ್ನ ಅಮ್ಮ ಎನ್ನುವುದಾಗಿ ಗ್ರಹಿಸ್ತಾ ಇದ್ದೇನೆ. ಅಮ್ಮ, ಕುಮಾರ, ನನ್ನ ಜನ್ಮಕ್ಕೆ ಕಾರಣ ಏನು ಎನ್ನುವುದು ನನಗೆ ತಿಳಿಯಲಿಲ್ಲ.
ನಾನ್ ಏನ್ ಮಾಡ್ಬೇಕಮ್ಮ? ನನ್ನಿಂದ ಆಗಬೇಕಾಗಿರುವಂತಹ ಕಾರ್ಯ ಏನು? ಎನ್ನ ಮಾನದ ಮೂರ್ತಿ ಬಾವ ಎನ್ನ ಮಾನದ ಮೂರ್ತಿ ಬಾವ ಎನ್ನ ಮನದ ಮೂರ್ತಿ ಬಾವ ಎನ್ನ ಮನದ ಮೂರ್ತಿ ಬಾರೈ ಉನ್ನತದ ಗುಣಯುತನೆ ಬಾರೈ ಉನ್ನತದ ಗುಣಯುತನೆ ಬಾರೈ ಇನ್ನು ಸ್ನಾನವ ವಿರಚಿಸಲು ನಾ ಇನ್ನು ಸ್ನಾನವ ವಿರಚಿಸಲು ನಾ ಮುನ್ನ ಹೋಗುವೆ ಈಗಲೇ ಮುನ್ನ ಹೋಗುವೆ ಈಗಲೇ ಆ ಆ ಇನ್ನು ಸ್ನಾನವ ವಿರಚಿಸಲು ನಾ ಮುನ್ನ ಹೋಗುವೆ ನೀಗಲೇ ಓ ಕುಮಾರ, ಅಮ್ಮ, ಮಗನೇ ಹೀಗೆ ಬಾರಪ್ಪ. ಆಹಾ, ನಿನ್ನನ್ನು ಕಾಣುವಾಗ ಮನಸ್ಸಿಗಾಗುವ ಆನಂದ ಅಷ್ಟಿಷ್ಟಲ್ಲ ಮಗು. ಜೀವ ಕಳೆಯನ್ನು ನೀಡಿದವಳು ನಾನು. ನಿನ್ನ ಮುಂಭಾಗದಲ್ಲಿ ನಿಂತಿರುವ ನನ್ನನ್ನೇ ತಾಯಿ ಅಂತ ನೀನು ತಿಳಿದುಕೊಂಡೆ ಅಲ್ಲ? ಹೌದಮ್ಮ. ಹೌದಪ್ಪ, ನಿನ್ನ ತಾಯಿಯೇ ನಾನು. ಕುಮಾರ, ನಿನ್ನೊಂದು ಕಾರ್ಯ ಆಗಬೇಕಾಗಿದೆ. ಯಾವ ಕಾರ್ಯ ಹೇಳಮ್ಮ? ತಾಯಿಯಾದ ನಾನು ಸ್ನಾನವನ್ನು ಪೂರೈಸಿ ಬರುತ್ತೇನಂತೆ. ಆದ್ರೆ ಅಲ್ಲಿಯವರೆಗೆ ನೀನು ಈ ಕೈಲಾಸದ ಬಾಗಿಲಲ್ಲಿಯೇ ನಿಂತಿರಬೇಕು. ಯಾಕೆ? ಯಾಕಮ್ಮ? ಯಾರಾದ್ರೂ ಬಂದು ಒಳ ಪ್ರವೇಶ ಮಾಡಬೇಕು ಅಂತ ಕೇಳಿದಾಗ ನೀನು ಒಪ್ಪಬಾರದು ಮಗನೇ. ಯಾರೇ ಬರ್ಲಿ, ಹೆಚ್ಚೇನು ತ್ರೈಮೂರ್ತಿಗಳಲ್ಲೊಬ್ಬರೇ ಬರ್ಲಿ, ಬಿಡಬಾರದು ನೀನು. ಅಷ್ಟೊಂದು ಎಚ್ಚರದಿಂದ ಇರಬೇಕು ನಾನು ಸ್ನಾನವನ್ನು ಮುಗಿಸಿ ಬರುವ ಪರ್ಯಂತ. ಆದೀತೆ ಕಂದ. ಅಮ್ಮ, ಕುಮಾರ, ಮೂರ್ತಿ ಚಿಂತೆ ಇದಕ್ಕೆ ಮೂರ್ತಿ ಚಿಂತೆ ಇದೆ ನಿಮ್ಮಯ ಮಾತನಾಡಿಸುವ ನೋಡಿ ಕ್ಷಣವೇ ಮಾತು ತಪ್ಪಿದ ನಡೆಯದ ದುಷಣವೇ ಅಮ್ಮ, ಕುಮಾರ, ಚಿಂತಿಸಬೇಕಾದಂತ ಅಗತ್ಯವೇ ಇಲ್ಲ. ನನ್ನ ಜನ್ಮಕ್ಕೆ ಕಾರಣಕರ್ತಳಾದವಳು ನೀನು ಅಂತಾದ ಮೇಲೆ ತಾಯಿಯಾದವಳ ಮಾತನ್ನು ನಡೆಸಬೇಕಾದದ್ದು ಪುತ್ರನಾದವಳ ಲಕ್ಷಣ ತಾನೆ. ಖಂಡಿತವಾಗಿಯೂ ನಿನ್ನ ಮಾತನ್ನು ನಡೆಸ್ತೇನೆ. ಚಿಂತೆಯನ್ನು ಬಿಡು. ಇಲ್ಲಿ ದ್ವಾರಕ್ಕೆ ಬಂದವರ ಯಾರನ್ನೂ ಸಹ ಒಳ ಪ್ರವೇಶಿಸದೇ ಇರುವ ಹಾಗೆ ನೋಡಿಕೊಳ್ಳುವ ಹೊಣೆಗಾರಿಕೆ ನನ್ನದ್ದು. ಅಪ್ಪಣೆ ಅಮ್ಮ. ಹಾಗಿದ್ರೆ ಜಾಗೃತನಾಗಿರಬೇಕು. ಅಮರ ಸೇವೆಯ ಕೊಳ್ಳುತ್ತ ಪುರಗರ ಅಮಿತಾನಂದದಿ ತಾವರನು ಅಮರರ ಸೇವೆಯ ಕೊಳ್ಳುತ್ತ ಪುರಗರ ಅಮಿತಾನಂದದಿ ತಾವರಲು ಅಮಿತಾನಂದದಿ ತಾವರಲು ಬರದಿ ನಿಂತಿಯ ಬಾಲನ ಕಾಣುತ್ತ ಯಾರಿವನೆಂದ ಲೋಕಿಸುತ್ತ ಇಂದ್ರಾದಿಗಳ ಭಕ್ತಿ ಶ್ರದ್ಧೆ ನಾನು ಎಣಿಸಿದುದಕ್ಕಿಂತ ಅಧಿಕ. ದೇವಗುರುವಾದಂತಹ ಬೃಹಸ್ಪತಿಯೇ ಮೊದಲಾಗಿ ಕೈಲಾಸದಿಂದ ಬಂದಂತಹ ನನ್ನನ್ನು ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿದ್ದ ಎಲ್ಲ ಪ್ರಮುಖರನ್ನೂ ಸಹ ಅತ್ಯಂತ ಶ್ರದ್ಧೆಯಿಂದ ಸ್ವಾಗತಿಸಿದ ರೀತಿ ಮನೋಜ್ಞವಾಗಿತ್ತು. ಸ್ವರ್ಗಕ್ಕೆ ಸ್ವರ್ಗವೇ ಶೃಂಗಾರಗೊಂಡಿತ್ತು ನಮ್ಮ ಸ್ವಾಗತಕ್ಕಾಗಿ. ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಉಚ್ಚರಿಸುವವರು ಒಂದು ಕಡೆಯಾದರೆ, ಹರ ಹರ ಮಹಾದೇವ ಎಂಬ
ಘೋಷಣೆಯನ್ನು ಮಾಡುವವರು ಇನ್ನೊಂದು ಕಡೆ. ರಂಭಾದಿ ನಾರಿಯರ ನರ್ತನ, ಚಿತ್ರಸೇನನ ಗಾಯನ, ಸುವಸ್ತುಗಳ ಕಾಣಿಕೆ, ಛೇ ಛೇ, ಇಂದ್ರಲೋಕದಲ್ಲಿ ಏನೆಲ್ಲ ಇದೆಯೋ ಇದು ನನ್ನದಲ್ಲ, ದೇವರೇ ನಿನ್ನದು ಎಂದು ಹೇಳುವಂತ ಅರ್ಪಣ ಬುದ್ಧಿಯ ಇಂದ್ರ 1000 ಕಾಲ ಸ್ವರ್ಗವನ್ನಾಳ್ಳಿ. ಇದು ನನ್ನ ಮನಪೂರ್ವಕವಾದ ಆಶೀರ್ವಾದವಾಗಿತ್ತು. ದೇವರಾಜನಾದಂತಹ ದೇವೇಂದ್ರದಂತಹ ಯೋಗ್ಯತೆ ಏನಿದೆಯೋ ಆ ಯೋಗ್ಯತೆ ಅಕ್ಷಯವಾಗುವುದಕ್ಕೆ ಶಿವಪೂಜೆಯೇ ಬೇಕು ಎಂಬುದು ಗುರುಪದೇಶ ಆಗಿರಬೇಕು. ಬೃಹಸ್ಪತಿ ಆಚಾರ್ಯನಂತೂ ಸ್ತುತಿಯ ಮೂಲಕವಾಗಿ, ಪ್ರವಚನದ ಮೂಲಕವಾಗಿ ಶಿವತತ್ವವನ್ನು ಸ್ವರ್ಗಲೋಕದಲ್ಲಿದ್ದ ಎಲ್ಲರಿಗೂ ಬಣ್ಣಿಸುವುದರ ಮೂಲಕವಾಗಿ ನಮಗೆ ಅತ್ಯಾನಂದವನ್ನುಂಟು ಮಾಡಿದ್ದಾನೆ. ಪ್ರದೋಷ ಕಾಲದ ಮಹಾಪೂಜೆಯನ್ನು ನೆರವೇರಿಸಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿದಂತ ನಾನು ಅಲ್ಲಿರಬೇಕಾದ್ದಲ್ಲ ಅಂತ ಪುನಃ ಹೊರಟಿದ್ದೇನೆ. ದಾರಿ ಉದ್ದಕ್ಕೂ ಸ್ವರ್ಗವನ್ನು ಯೋಚಿಸ್ತಾ ಇದ್ದೇನೆ. ಸ್ವರ್ಗವಾಸಿಗಳ ಅನನ್ಯವಾದಂತಹ ಗುಣವಿಶೇಷವನ್ನು ಮನಸ ಮೆಚ್ಚಿದವನೂ ಆಗಿದ್ದೇನೆ. ಬಂದು ಕೈಲಾಸದ ಹತ್ತಿರ ಬರುವಾಗ, ಹೋಗುವಾಗ ನಡೆದ ಪ್ರಕರಣ ನಾನು ಯೋಚಿಸ್ತೇನೆ. ಏನಾಗಿತ್ತು ನಮ್ಮವಳಿಗೆ? ಬಂದರೆ ಚೆನ್ನಾಗಿತ್ತು. ಸ್ವರ್ಗದಲ್ಲಿರುವಂತಹ ವಿಶೇಷವನ್ನು, ದೇವತೆಗಳ ಭಕ್ತಿಯನ್ನು ಕಂಡು ಅವಳಿಗೂ ಆನಂದ ಪಡುವುದಕ್ಕೆ, ಆಶೀರ್ವಾದ ಮಾಡುವುದಕ್ಕೆ ಅನುಕೂಲವಾಗ್ತಿತ್ತು. ಯಾಕೋ ಏನೋ ನಾನೇ ಬೇರೆ ನೀನೇ ಬೇರೆ ಎಂಬ ಮಾತನ್ನಾಡುವುದರ ಮೂಲಕ, ಆ ಭಾವನೆಯನ್ನು ಬೆಳೆಸುವುದರ ಮೂಲಕ ಹಿಂದುಳಿದಳು. ಇರ್ಲಿ, ಈಗ ನಾನು ಎಲ್ಲವನ್ನೂ ವರ್ಣಿಸಿ ಹೇಳಬೇಕು. ಅವಳಿಗೆ ಸಮಾಧಾನ ಉಂಟಾಗುವಂತೆ ಮಾಡಬೇಕು. ಪ್ರದೋಷದ ಪೂಜೆ ಸ್ವರ್ಗದಲ್ಲಿ ನಡೆದರೂ ಸಹ ಅದು ಸ್ವರ್ಗದಲ್ಲಿದ್ದ ಒಂದು ವಿಶಿಷ್ಟ ವರ್ಗಕ್ಕೆ ಸೇರಿದಂತಹ ಪುಣ್ಯ ಕಾರ್ಯ ಅಲ್ಲ, ವಿಶ್ವಕ್ಕೆ ಒಳಿತನ್ನುಂಟು ಮಾಡುವಂತಹ ವಿಶ್ವೇಶ್ವರನ ಪೂಜಾ ಕಾರ್ಯ ಆಗಿತ್ತು. ಇದನ್ನು ವಿವರವಾಗಿ ಹೇಳಿದರೆ ದೇವಿಗೆ ಸಮಾಧಾನ ಆಗದೇ ಇರುವುದಕ್ಕುಂಟೆ. ಏನಿದು? ಕೈಲಾಸದ ಮಹಾದ್ವಾರಕ್ಕೆ ಬಂದರೆ ಒಬ್ಬ ತೇಜಸ್ವಿ ಬಾಲಕ ಲಕ್ಷಣವಾಗಿದ್ದಾನೆ. ಯಾರು ನೀನು ತರಳ ಮಾಡಿದೆ ದಾರಿ ತಡೆವೆಯೋ, ಯಾರು ನೀನು ತರಳ ಮಾಡಿದೆ ದಾರಿ ತಡೆವೆಯ, ಬರಿದೆ ದಾರಿ ತಡೆವೆಯ, ಸಾರಿ ಬೇಳೆ ಸರಿಯಿದಲ್ಲ ಸಾರೋ ಬೇಗನೆ, ಸಾರಿ ಬೇಳೆ ಸರಿಯಿದಲ್ಲವೋ, ಸಾರಿ ಬೇಳೆ ಸರಿಯಿದಲ್ಲ ಸಾರೋ ಬೇಗನೆ. ಬಾಲಕ, ಏನು? ನಿನ್ನನ್ನು ಪ್ರೀತಿಯಿಂದ ಮಾತಾಡಿಸೋಣ ಅಂತ ನಾನು 2 ಹೆಜ್ಜೆ ಮುಂದೆ ಬಂದದ್ದು. ಮುಂದೆ ಬರಬೇಡ, ಅಲ್ಲೇ ಹೊರಗಡೆ ನಿಂತು ಮಾತಾಡು. ಈಗ ನನಗೂ ಅರ್ಥ ಆಯ್ತು, ನಾನು ಮುಂದೆ ಬರುವುದಕ್ಕೆ, ಮುಂದೆ ಹೋಗುವುದಕ್ಕೆ ನೀನು ಬಿಡುವುದಿಲ್ಲ ಅಂತ. ಅದಕ್ಕಾಗಿಯೇ ಇಲ್ಲ ನಿಂತದ್ದಲ್ಲ. ನನ್ನನ್ನು ಕಂಡಾಗ ದಾರಿಗೆ ಅಡ್ಡವಾಗಿ ನಿಂತಿದ್ದಿ, ಕೈಯ ಬಡಿಗೆಯನ್ನು ತೋರಿಸಿ ದಡಿಗನಂತೆ ಹುಡುಗಾಟ ಮಾಡ್ತಾ ಇದ್ದಿ. ಯಾರೋ ನೀನು? ನಾನ್ಯಾರು ಅಂತ ಬಹುಶಃ ನಿನಗೆ ಗೊತ್ತಿಲ್ಲ. ಯಾರಾದ್ರೂ ನನಗೇನು ಒಲ್ಲೆ ನಿಲ್ಲು. ಅದು ವಿಷಯ ಹೌದು. ಯಾರಾದ್ರೆ ನಿನಗೇನು ಅಂತ ನೀನು ಯೋಚಿಸ್ತಿ, ನಿನಗೆ ಸಂಬಂಧ ಇಲ್ಲ ಅಂತ ನೀನು ಉದ್ಗರಿಸ್ತಿ. ನೋಡಪ್ಪ, ಏನು ನೀನು ತಡೆಯುತ್ತಾ ಇರುವುದು ಯಾರನ್ನು ಅಂತಾದ್ರೂ ಪ್ರಜ್ಞೆ ಇದೆಯೋ ನಿನಗೆ? ಯಾರು ನೀನು? ಈ ಸ್ಥಳದಲ್ಲಿ ನನ್ನನ್ನು ತಡೆಯುವಂತಹ ಶಕ್ತಿ, ವ್ಯಕ್ತಿ ನನ್ನ ಕಲ್ಪನೆ ಒಳಗಿಲ್ಲ. ಅಂದ ಮೇಲೆ ನಿನ್ನ ಬಾಲತನದಿಂದ ಅವಿವೇಕ ಮಾಡಿಕೊಡ್ತೀನಿ ನೀನು. ನಾನು ಮುಂದೆ ಹೋಗಬೇಕಾಗಿದೆ, ದಾರಿ ಸರಿ. ಇದುವರೆಗೆ ನಿನ್ನಲ್ಲಿ ನನಗೆ ಪ್ರೀತಿಯ ಮಾತಾಡುವ ಆಸೆ ಇತ್ತು, ನಿನ್ನನ್ನು ತಿಳಿದುಕೊಳ್ಳುವ ಕುತೂಹಲ ಇತ್ತು. ಈಗ ನೋಡಿದ್ರೆ ತಲೆ ಕೆಟ್ಟ ಹುಡುಗ ನೀನು. ಈ ಮುದ್ದಡತನಕ್ಕೆ ನಾವು ಮದ್ದು ಮಾಡುವುದಕ್ಕೆ ಬಹಳ ಸಮರ್ಥರು, ಆದ್ರೆ ಅದು ಬೇಕಾಗಿಲ್ಲ. ಮಕ್ಕಳ ಜೊತೆಯಲ್ಲಿ ಮಕ್ಕಳಾಟ ಮಾಡಿದ ಅಂತ ನಮಗೆ ಅಪವಾದ ಬಂದಿತ್ತು. ದಾರಿ ಬಿಡು. ಏನು ನನ್ನನ್ನು ಹೆದರ್ಸ್ತೀಯ? ಆಚೆ ಹೋಗು, ನಾನು ಮುಂದೆ ಹೋಗಬೇಕಾಗಿದೆ. ಸಾಧ್ಯ ಇಲ್ಲ. ಯಾರನ್ನು ಬರಗೊಟ್ಟೆ ನಾನು, ಯಾರನ್ನು ಬರಗೊಟ್ಟೆ ನಾನು, ನೀ ಸಾರುವುದೊಳ್ಳಿತು ಇನ್ನು, ನೀ ಸಾರುವುದೊಳ್ಳಿತು ಇನ್ನು, ತೋರುವೆ ಏನಲ್ಲ ಶೌರ್ಯ, ನಾ ಸಹಿಸನು ನಿನ್ನಯ ಕ್ರೌರ್ಯ. ಏನು? ಒಂದೇ ಸವನೆ ಬಂದು ದಾರಿಯನ್ನು ಬಿಡಿ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಹೌದು, ಖಂಡಿತವಾಗಿಯೂ ದಾರಿಯನ್ನು ಬಿಡುವುದಿಲ್ಲ ನಾನು. ನಿನಗೆ ಅಂದ್ರೆ ಏನು? ಯಾರನ್ನೂ ಸಹ ಒಳಗೆ ಬಿಡುವುದಿಲ್ಲ. ಯಾಕೆಂದ್ರೆ ನನ್ನ ಅಮ್ಮ ಹೇಳಿದ್ದಾಳೆ, ಯಾವುದೇ ಕಾರಣಕ್ಕೂ ಯಾರು ಬಂದರೂ ಒಳಗಡೆ ಬಿಡಬೇಡ ಎನ್ನುವುದಾಗಿ. ಆದ್ರಿಂದಲಾಗಿ ನಿನ್ನ ಶೌರ್ಯವನ್ನ ತೋರಿಸಿದ್ರೆ ಇಲ್ಲಿ ಪ್ರಯೋಜನ ಇಲ್ಲ, ನಿನ್ನ ಕ್ರೌರ್ಯಕ್ಕೆ ಇಲ್ಲಿ ಬೆಲೆ ಇಲ್ಲ. ನನ್ನ ಮಾತನ್ನ ಮೀರಿ ನೀನು ಮುಂದೆ ಬಂದೆ ಅಂತಾದ್ರೆ ಹಿಡಿದಿರುವ ಬಡಿಗೆಯಿಂದ
ದಡಿಗಂತ ನನ್ನನ್ನು ಹೇಳಿದೆಯಲ್ಲ, ನಿನ್ನನ್ನೇ ದಡಿಗಂತ ಭಾವಿಸಿ ಹೊಡೆಯಬೇಕಾದೀತು. ಬಂದ ದಾರಿಗೆ ಸುಂಕ ಇಲ್ಲ, ಹಿಂದಕ್ಕೆ ಹೋಗು. ಅಡ್ಡಿ ಇಲ್ಲ ನೀನು ನನ್ನ ಮನೆಯಲ್ಲೇ ನನ್ನನ್ನು ತಡೆಯುವಂತ ಎದೆಗಾರಿಕೆ ತೋರಿಸ್ತಾ ಇದ್ದಿ. ಅಡ್ಡಿಲ್ಲ ಅಂತಲೇ ನಿನ್ನ ಅಮ್ಮ ಹೇಳಿದ್ರ ನೀನಿಷ್ಟು ತಲೆ ಕೆಟ್ಟವನಾಗಿರುವಾಗ ನಿನ್ನ ಅಮ್ಮ ಇನ್ನೆಷ್ಟು ಕೆಟ್ಟವಳಾಗಿರ್ಬೇಡ. ಅವಳಿಗಂತೂ ಬುದ್ಧಿ ಇಲ್ಲ, ನಿನಗಂತೂ ಬುದ್ಧಿ ಬೆಳೆಯುವ ಪ್ರಾಯವೂ ಆಗಿಲ್ಲ. ನನ್ನನ್ನು ತಡೆದ್ರೆ ಏನಾದೀತು ಅಂತ ಗೊತ್ತೇನೋ ಹುಡುಗ? ಏನಾದೀತು? ನಿನ್ನ ಮಾತುಗಳನ್ನು ಕೇಳಿದಾಗ ನನಗೆ ಸಿಟ್ಟು ಬಂದಾಗ ಈ ಪ್ರಪಂಚ ಉಳಿಯುವುದಿಲ್ಲ ಹುಡುಗ. ಅದನ್ನೆಲ್ಲ ಹೇಳಿದ್ರೆ ನಿನಗೇನು ಗೊತ್ತಾಗಬೇಕು? ಹಣೆಯ ಕಣ್ಣು ತೆರೆದ್ರೆ ಯಾರನ್ನು ಉಳಿಸುವನಲ್ಲ ನಾನು. ಆದ್ರೆ ನಿನ್ನ ಮೇಲೆ ಅಷ್ಟೆಲ್ಲ ಯಾಕೆ ಪ್ರಯೋಗ ಮಾಡಬೇಕು? ಲೋಕ ಕೆಟ್ಟದ್ದು ಮಾಡ್ಲಿಲ್ಲ ನನಗೆ, ನಿನ್ನಿಂದ ಮಾತ್ರ ನನ್ನ ಮನೆಯಲ್ಲೇ ನನಗೆ ಅವಮಾನವಾಗ್ತಾ ಇದೆ. ನನ್ನ ಮನೆಯೊಳಗೆ ನನಗೆ ಹೋಗುವುದಕ್ಕೆ ಅವಕಾಶ ಇಲ್ಲ ಅಂತ ಮಾಡುವ ನೀನು ನಿನ್ನ ಮನೆ ಇದಲ್ಲ ಅಂತ ತಿಳಿದುಕೊಳ್ಬೇಕಾಗಿದೆ. ಇದೋ ಕೈಯ ಶೂಲವನ್ನು ಪ್ರಯೋಗ ಮಾಡಿದ್ದೇನೆ. ಏನಗೈದೆ ಅಯ್ಯೋ ರಮಣ, ಹಾನಿಯಾದೆ ಸುತನ ಮರಣ. ವಲ್ಲಭ ಏನಗೈದೆ ಅಯ್ಯೋ ರಮಣ, ಹಾನಿಯಾದೆ ಸುತನ ಹರಣ. ಊನವಾಯ್ತು ಎನ್ನ ಮನಗೆ, ಊನವಾಯ್ತು ಎನ್ನ ಮನಗೆ, ಮಾಡದಾಯ್ತು ಮನದ ಬಯಕೆ. ಊನವಾಯ್ತು ಎನ್ನ ಮನಗೆ, ಮಾಡದಾಯ್ತು ಮನದ ಬಯಕೆ. ಏನಗೈದೆ ಅಯ್ಯೋ ರಮಣ, ಹಾನಿಯಾಯ್ತು ಸುತನ ಮರಣ. ಎಂತಹ ಅನ್ಯಾಯದ ಕಾರ್ಯ ನಿಮ್ಮಿಂದಾಗಿ ಹೋಯಿತು. ಸಿಟ್ಟಿನ ಆವೇಶದಿಂದ ಈ ಮಗುವಿನ ಕತ್ತನ್ನೇ ತಾವು ಕತ್ತರಿಸಿ ಬಿಟ್ರಲ್ಲ. ಇವ ಯಾರು ಅಂತ ನೀವು ತಿಳ್ಕೊಂಡಿದ್ದೀರಿ, ಅನ್ಯನಲ್ಲ, ನನ್ನ ಮಗ ಸ್ವಾಮಿ, ನನ್ನ ಮಗ. ನೀವು ಸ್ವರ್ಗ ಲೋಕಕ್ಕೆ ಹೋದಾಗ ಮೈಯ ಅಂಗರಾಗವನ್ನು ತೆಗೆದು ಮೂರ್ತಿ ಮಾಡಿ ಆ ಮೂರ್ತಿಗೆ ಜೀವ ಕಳೆಯನ್ನು ಕೊಟ್ಟವಳು ನಾನು. ಸ್ನಾನಕ್ಕೆ ಹೋಗುವಾಗ ನಾನೇ ಇಲ್ಲಿ ನಿಲ್ಲಿಸಿದವಳು, ಯಾರೇ ಬಂದ್ರು ಒಳಗಡೆ ಬಿಡಬೇಡ ಅಂತ. ನೀವು ಮಾತ್ರ ಸಿಟ್ಟಿನಿಂದ ನನ್ನ ಮಗನನ್ನು ಕೊಂದೇ ಬಿಟ್ರಲ್ಲ. ಈ ಮಗುವನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ? ಈ ದುಃಖವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ವಲ್ಲಭ, ಸಹಿಸಿಕೊಳ್ಳಲಿ ಹೇಳಿ. ದೇವಿ, ದೇವ, ಮರುಗಬೇಡ, ಶಾಂತಳಾಗು. ಮತ್ತೆ ಮರುಗುವ ಸತಿಯನಪ್ಪಿ ಮತ್ತೆ ಮರುಗುವ ಸತಿಯನ ಪೂತ ಚಿತ್ತಜಾರಿಯು ವೇದನಾಡಿಗೆ ಉತ್ತರಾಗೆ ಶಿರವೀಟ ಪ್ರಾಣಿಯ ಕತ್ತದರಿದು ದೇವಿ, ದೇವ, ವಿಷಯ ನನಗೆ ಅರ್ಥವಾಯಿತು. ನಾನು ಸ್ವಲ್ಪ ಅವಸರ ಮಾಡಿಬಿಟ್ಟೆ. ಹೀಗೊಬ್ಬ ಮಗನನ್ನು ನೀನು ಪಡೆಯಬಲ್ಲೆ ಅಂತ ನಾನು ಯೋಚಿಸಲಿಲ್ಲ. ಅಂತಹ ಶಕ್ತಿ ಇರುವುದು ನನಗೆ ಮಾತ್ರ ಅಂತ ನಾನು ಗ್ರಹಿಸಿದ್ರೆ ನಿನ್ನ ಶಕ್ತಿಯನ್ನು ನಿರೂಪಿಸುವುದರ ಜೊತೆಯಲ್ಲಿ ನನ್ನಿಂದ ಒಂದು ಹತ್ಯೆಯನ್ನೂ ಬೇರೆ ಮಾಡಿಸಿದ್ದಿ. ಚಿಂತಿಸಬೇಡ, ನಿನ್ನ ಪುತ್ರ ವಿಯೋಗದ ದುಃಖವನ್ನು ನಾನು ಕಾಣಲಾರೆ. ಪ್ರಮಥರನ್ನು ಕಳುಹಿದ್ದೇನೆ. ಬಡಗು ದಿಕ್ಕಿಗೆ ತಲೆಯಿಟ್ಟು ಮಲಗಿರುವ ಪ್ರಾಣಿಯ ತಲೆಯೊಂದನ್ನು ತಂದು ಈ ಮಗುವಿನ ದೇಹಕ್ಕೆ ಜೋಡಿಸುವ ಸಂಕಲ್ಪವನ್ನು ಮಾಡಿದ್ದೇನೆ. ನೋಡಿದ್ಯಾ? ತಂದೆ ಬಿಟ್ಟರಲ್ಲ ಆನೆ ಒಂದರ ತಲೆಯನ್ನು ಹೊಂದಿಸ್ತೇನೆ. ಹೊಂದಿಸುವೆ ನೀ ಕಂದನಿಗೆ ಹೊಂದಿಸುವೆ ನೀ ಕಂದನಿಗೇನ ಮುಂದೆ ಈತಗೆ ಮೊದಲ ಪೂಜೆಯು ಸಂದಬೇಗೆನು ತಂದು
ಶಿವದ ಚಂದದಿಂದ ಹರಸಲು ಪ್ರಾಣೇಶ್ವರಿ, ಆನೆಯ ತಲೆಯನ್ನು ಜೋಡಿಸಿ ಕೈ ಎತ್ತಿ ಹರಸಿದ್ದೇ ತಡ ನೋಡಿದ್ಯಾ? ನಿನ್ನ ಮಗ ಎದ್ದಿದ್ದ. ಕುಮಾರ, ತಂದೆ ತಾಯಿಗಳಾದ ನಮಗೆ ನಮಸ್ಕಾರವನ್ನು ಮಾಡುವಂತಹ ಈ ಮಗ ಗಜಮುಖನೆಂದೇ ಪ್ರಸಿದ್ಧನಾಗ್ತಾನೆ. ವಿಘ್ನ ನಿವಾರಕನೆಂಬ ವಿಶೇಷ ಯೋಗ್ಯತೆಯೂ ಇವನಿಗೆ ಬರುತ್ತದೆ. ನಿನ್ನ ಮಗನು ಅಂದ ಮೇಲೆ ನನ್ನ ಮಗನೇ ತಾನೆ. ಇನ್ನು ಮುಂದೆ ನನಗೂ ನಿನಗೂ ಪೂಜೆ ಸಲ್ಲುವುದಕ್ಕಿಂತ ಮೊದಲು ಇವನಿಗೆ ಪೂಜೆ ಸಲ್ಲುವ ಹಾಗಾಗಲಿ. ನಮ್ಮ ಮಗನಿಗೆ ಶಿವನಿಗೆ ಮಾತ್ರ ಯೋಗ್ಯತೆ ಅಲ್ಲ, ಶಿವಾಣಿಗೂ ಅಂತಹ ಯೋಗ್ಯತೆ ಇದೆ. ಸಂಕಲ್ಪದಿಂದ, ಇಚ್ಛಾಶಕ್ತಿಯಿಂದ ಶಿವನಂತೆ ಸಂಕಲ್ಪವನ್ನು ಮಾಡಿ ಸೃಷ್ಟಿಯನ್ನು ಮಾಡಬಲ್ಲ ವಿಶಿಷ್ಟವಾದಂತಹ ಒಂದು ಪ್ರಕರಣವನ್ನು ಗಣೇಶನ ನಿರ್ಮಾಣದ ಮೂಲಕ ಆಕೆ ತೋರಿಸಿಕೊಟ್ಟಿದ್ದಾಳೆ ಎಂದು ಲೋಕ ವಿಶ್ರುತವಾಗಲಿ. ಮೊದಲ ಪೂಜೆಯನ್ನು ಗೊಂಬ ಈ ಗಣನಾಥನಿಗೆ, ಗಜವದನನಿಗೆ ಲೋಕದಲ್ಲಿ ಸರ್ವತ್ರ ಮಂಗಳವನ್ನುಂಟು ಮಾಡುವಂತಹ ವಿಶಿಷ್ಟ ಯೋಗ್ಯತೆ, ವಿಘ್ನ ನಿವಾರಣೆಯನ್ನು ಮಾಡುವಂತಹ ವಿಶಿಷ್ಟ ಅರ್ಹತೆ ನಮ್ಮ ಅನುಗ್ರಹದಿಂದ ಪ್ರಾಪ್ತವಾಗ್ತದೆ. ಈ ಮಗನನ್ನು ಪೂಜಿಸಿದವರು ನಮ್ಮನ್ನು ಪೂಜಿಸಿದ ಹಾಗೆ ಆಗ್ತದೆ. ಇವನನ್ನು ಪೂಜಿಸದೆ ನಮ್ಮನ್ನು ಪೂಜಿಸಿದರೆ ಅವರಿಗೆ ಫಲಪ್ರಾಪ್ತಿಯೇ ಆಗುವುದಿಲ್ಲ. ಇದು ನಮ್ಮ ಸಂಕಲ್ಪ, ನಮ್ಮ ಅನುಗ್ರಹ. ನೋಡಿದ್ಯಾ, ದೇವತೆಗಳು ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಇವರಿಂದ ಜಗತ್ತಿಗೆ ಮಂಗಳ ಉಂಟಾಗುವಂತಹ ಪ್ರಕರಣ ಸಿದ್ಧವಾಯಿತು ಅಂತ ತಿಳಿಯುತ್ತಾರೆ. ಅವರನ್ನು ಆಶೀರ್ವದಿಸೋಣ, ಮಂಗಳವನ್ನು ವಿಶ್ವಕ್ಕೆ ಹಾರೈಸೋಣ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇನ್ ನಿತ್ಯಂ ಆಯುಃಕಾಮಾರ್ಥ ಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಟಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನೋ ದ್ವಾದಶೈತಾನಿ ನಾಮಾನಿ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಃ ಪಠೇನ್ನರಃ ನ ಚ ವಿಗ್ರಹಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ಸರ್ವಸಿದ್ಧಿಕರಂ ಪ್ರಭೋ. ಸರ್ವಸಿದ್ಧಿಕರಂ ಪ್ರಭೋ. ಕರಗಳು ಪರಶುಭಾಷಾಂಕುಶಾಧರನಿಗೆ ಹರುಷನೆ ಭಕ್ತರ ಪೊರೆ ಬಮಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಶ್ರೀ ಮಹಾಗಣಪತಿ ಪಾದಾರವಿಂದಕ್ಕೆ ಗೋವಿಂದಾನೆ ಗೋವಿಂದ.